ಅದೊಂದೇ ನಾನು ಕೇಳ್ಕೊತಾ ಇರೋದು. ಬಿಕಾಸ್ ಐ ಆಮ್ ನ್ಯೂ ಟು ದಿಸ್. ನನ್ನ ಸಿನಿಮಾ ಫೀಲ್ಡಲ್ಲಿ ನನ್ನ ಎಂಟ್ರಿ ಹೇಗೆ ಆಕಸ್ಮಿಕವಾಗಿತ್ತು. ಬಿಕಾಸ್ 10th ಸ್ಟ್ಯಾಂಡರ್ಡ್ ಮುಗಿಸಿ ನಾನು ಸಿನಿಮಾ ಇಂಡಸ್ಟ್ರಿಗೆ ಎಂಟರ್ ಆದೆ. ನನ್ನ ಅಕಾಡೆಮಿಕ್ ಕ್ವಾಲಿಫಿಕೇಶನ್ಸ್ ನೀವು ಕೇಳಿದ್ರೆ ನಾನು ಓಪನ್ ಆಗಿ ಹೇಳ್ತೀನಿ. 10th ಸ್ಟ್ಯಾಂಡರ್ಡಲ್ಲೇ ನನ್ನ ಅಕಾಡೆಮಿಕ್ ಇದು ಪರ್ಸ್ಯೂಟ್ ಎಂಡ್ ಆಗಿತ್ತು. ಬಟ್ ನಾನು ಜೀವನದಲ್ಲಿ ಬೇಕಾದಷ್ಟು ಕಲ್ತಿದ್ದೀನಿ. ಮೈ ಸ್ಕೂಲ್ ಆರ್ ಮೈ ಯೂನಿವರ್ಸಿಟಿ ಹ್ಯಾಸ್ ಬಿನ್ ಲೈಫ್. ಐ ಜಸ್ಟ್ ವಾಂಟೆಡ್ ಟು ಶೇರ್ ನನ್ನ ಚೈಲ್ಡ್ಹುಡ್ ಇಂದ ನನ್ನ ಜರ್ನಿ ಹೇಗಿತ್ತು ಅಂತ ಒಂದು ಶಾರ್ಟ್ ಅಲ್ಲಿ ಹೇಳೋಕೆ ಇಷ್ಟಪಡ್ತೀನಿ. ನಾನು ಮೇ ಬಿ ವೆನ್ ಐ ವಾಸ್ 7 years old ಐ ಲಾಸ್ಟ್ ಮೈ ಫಾದರ್. ಅವ್ರು ನಮ್ಮ ಚಿಕ್ಕ ವಯಸ್ಸಲ್ಲೇ ತೀರ್ ಹೋದ್ರು. ನಮ್ಮಮ್ಮ ಶಿ ವಾಸ್ ಅ ವಿಡೋ ವೆನ್ ಅವರು 33 years ಇದ್ದಾಗ. 5 ಜನ ನಾವು ಮಕ್ಕಳು. ಸೊ ಅವರು ಸೊಸೈಟಿಯಲ್ಲಿ ಆವಾಗ ಇನ್ ದ 70s ಆಸ್ ಅ ವಿಡೋ ವಿತ್ 5 children ಏನೆಲ್ಲ ಅವರು ಫೈಟ್ ಮಾಡಬೇಕಿತ್ತು, ಏನೆಲ್ಲ ಫೇಸ್ ಮಾಡಬೇಕಾಗಿತ್ತು ಬಹುಶಃ ನಿಮ್ಮೆಲ್ರಿಗೂ ಅರಿವಿದೆ. ಫಾರ್ ಅ ವುಮನ್ ಹೌ ಟಫ್ ಇಟ್ ಇಸ್. 5 ಜನ ಮಕ್ಕಳನ್ನ ಅವರು ಸಾಕಿ ಬೆಳೆಸಿ ಒಂದು ಜೀವನದಲ್ಲಿ ಒಂದು ಒಳ್ಳೆ ಇದರಲ್ಲಿ ಸೆಟಲ್ ಮಾಡಿದ್ದು. ಸೊ ಶಿ ವಾಸ್ ಮೈ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್. ಅಂದ್ರೆ ಮಹಿಳೆಯರಿಗೆ ಶಕ್ತಿ ಎಲ್ಲಿಂದ ಬರುತ್ತೆ ಅಂದ್ರೆ ವಿ ಹ್ಯಾವ್ ಟು ಗೆಟ್ ಇಟ್ ವಿತ್ ಇಟ್ಸ್ ಅನ್ನೋದು ನನ್ನ ನಂಬಿಕೆ. ವಿ ಕ್ಯಾನ್ ಡೂ ಅ ಲಾಟ್. ಬರೀ ಮನೇಲಿ ಕೂತ್ಕೊಂಡು ಐ ಆಮ್ ನಾಟ್ ಪುಟಿಂಗ್ ಡೌನ್ ಎನಿಬಡಿ, ಇವನ್ ಇನ್ಕ್ಲೂಡಿಂಗ್ ಅ ಹೌಸ್ ವೈಫ್. ಒಬ್ಬೊಬ್ಬರ ಲೈಫಲ್ಲಿ ಎಷ್ಟು ಕಾಂಟ್ರಿಬ್ಯೂಷನ್ ಇರುತ್ತೆ ಅಂತ ನನಗೆ ಗೊತ್ತು. ಮನೆಯಲ್ಲಿ ಅಡಿಗೆ ಮಾಡ್ಕೊಂಡಿರೋಳು ನಿನ್ಗೇನ್ ಗೊತ್ತು ಅಂತ ಕೆಲವ್ರು ಹೇಳ್ಬೋದು. ಬಟ್ ಅವ್ರದ್ದು ಒಂದಷ್ಟು ಕಾಂಟ್ರಿಬ್ಯೂಷನ್ ಅವ್ರು ಮಾಡಿಲ್ಲ ಅಂದ್ರೆ ಮತ್ತೆ ಈ ಮನೇಲಿ ಬೇರೆಯವರೆಲ್ಲ ಅವರ ಲೈಫ್ ಹೆಂಗೆ, ನೀವು ಆಚೆ ಹೋಗಿ ನೀವು ಒಂದು ಕೆಲಸ ಮಾಡ್ಬೇಕು ಅಂದ್ರೆ ನಿಮ್ ಮನೇಲಿ ನೆಮ್ಮದಿ ಸಿಗ್ಬೇಕು. ಆ ಮನೇಲಿ ನೆಮ್ಮದಿ ಕೊಡೋದು ಆ ಹೌಸ್ ವೈಫು, ಮಕ್ಕಳನ್ನ ಬೆಳೆಸೋದು ಆ ಹೌಸ್ ವೈಫು. ಬಟ್ ಅದಲ್ದೇನೋ ಅವ್ರು ಹೊರಗೆ ಹೋದಾಗ ಏನೆಲ್ಲ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಒಂದಷ್ಟು ಎಂಕರೇಜ್ಮೆಂಟ್ ಬೇಕಾಗಿದೆ ಸೊಸೈಟಿಯಿಂದ. ದಿಸ್ ಇಸ್ ವಾಟ್ ಐ ಫೀಲ್ ಸ್ಟ್ರಾಂಗ್ಲಿ. ಇವತ್ತಿನ ದಿನ ನನ್ನ ಈ ಪೊಲಿಟಿಕಲ್ ಎಂಟ್ರಿ ಏನಿದೆ ಇದು ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಫ್ರಾಂಕ್ಲಿ ಸ್ಪೀಕಿಂಗ್, ಪಾಲಿಟಿಕ್ಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ. ನಾನು ಇದರಲ್ಲಿ ಇರುವಂತ ಒಂದು ಈ ಮ್ಯಾನಿಪುಲೇಷನ್ಸ್ ಆಗಲಿ, ಒಂದು ದ ಕ್ರಿಕೆಟ್ ಸೈಡ್ ಆಫ್ ಪಾಲಿಟಿಕ್ಸ್ ಅಂತ ಹೇಳ್ತಾರಲ್ಲ, ಅದು ನನಗೆ ಅಭ್ಯಾಸ ಇಲ್ಲ. ಯಾಕೆಂದ್ರೆ ಅಂಬರೀಷ್ ಅವರು ಯಾವತ್ತೂ ಆ ಥರದ ಪಾಲಿಟಿಕ್ಸ್ ಮಾಡಿಲ್ಲ. ಇಫ್ ಯು ನೋ ಹಿಮ್, ನೀವು ನನ್ನ ಮಾತುಗಳನ್ನ ಐ ಥಿಂಕ್ ನೀವು ಅಗ್ರಿ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಅವ್ರು ಯಾವತ್ತೂ ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಇದ್ರು. ಯಾವ್ದನ್ನು ಮ್ಯಾನಿಪುಲೇಟ್ ಮಾಡಿಲ್ಲ ಅಥವಾ ಒಂದು ಲಾಭ ಪಡಿಬೇಕು ಅಂತ ಏನು ಸ್ಟೆಪ್ಸ್ ಅವ್ರು ಹಾಕಿಲ್ಲ. ಬೇಕಾದಷ್ಟು ಜನ ಹೇಳ್ತಾರೆ ಅವ್ರಿಗಿದ್ದ ಒಂದು ಇಮೇಜ್ಗೆ, ಪಾಪ್ಯುಲಾರಿಟಿಗೆ ಅವ್ರು ಸರಿಯಾದ ಒಂದು ಹೆಜ್ಜೆಗಳು ಹಾಕಿದ್ರೆ ಮೇ ಬಿ ಚೀಫ್ ಮಿನಿಸ್ಟರ್ ಆಗಿರ್ಬೋದೇನೋ ಅನ್ನೋ ಮಾತುಗಳು ಜನನೂ ಹೇಳ್ತಾರೆ, ಪೊಲಿಟಿಕಲ್ ಎಕ್ಸ್ಪರ್ಟ್ಸ್ನು ಹೇಳ್ತಾರೆ. ಬಟ್ ಅವ್ರು ಯಾವತ್ತೂ ಆ ತರ ಪ್ಲಾನ್ ಮಾಡ್ಕೊಂಡು ಹೋದವರಲ್ಲ. ಸೊ ನಮ್ಗೆ ಏನಿದ್ರು ಮೈ ಇನ್ಸ್ಪಿರೇಷನ್ ಇಸ್ ಮೈ ಹಸ್ಬೆಂಡ್. ಯಾಕೆಂದ್ರೆ ಯು ಕ್ಯಾನ್ ಸಿ, ನಾನು ಇವಾಗ ಮಂಡ್ಯಕ್ಕೆ ಹೋದಾಗೆಲ್ಲ ಜನ ಅವನ್ನ ಯಾವ ರೀತಿ ಒಂದು ಗೌರವಿಸ್ತಾರೆ, ಒಂದು ಪ್ರೀತಿ ಇನ್ನೂ ಇಟ್ಕೊಂಡಿದ್ದಾರೆ. ದೇ ಡೋಂಟ್ ಫೀಲ್ ಅವರು ಇವತ್ತಿಲ್ಲ ಅನ್ನೋ ಕಾರಣಕ್ಕೆ ಅವ್ರ ಮೇಲಿಟ್ಟಿರೋ ಒಂದು ಆ ಪ್ರೀತಿನೋ ಆ ಗೌರವನೋ ಎಲ್ಲೂ ಹೋಗಿಲ್ಲ. ದೇ ಸ್ಟಿಲ್ ಲವ್ ಹಿಮ್ ದ ಸೇಮ್ ವೇ. ಸೊ ಹಾಗಾಗಿ ನನ್ನ ಈ ಜರ್ನಿ ಸ್ಟಾರ್ಟ್ ಆಗಿದ್ದು ಇಟ್ ವಾಸ್ ಅನ್ ಎಮೋಷನಲ್ ರೀಸನ್. ಈ ಜರ್ನಿ ನಾನು ಸ್ಟಾರ್ಟ್ ಆದಾಗ ಇದೊಂದು ಎಮೋಷನಲ್ ಕಾರಣ ಇತ್ತು. ನಾನು ಹೆಚ್ಚಾಗಿ ಯೋಚನೆ ಮಾಡಿಲ್ಲ ಇದರಲ್ಲಿ ಏನಾಗ್ಬೋದು, ನಾನೇನ್ ಮಾಡ್ಬೋದು, ಅಥವಾ ನನ್ನಿಂದ ಅವರೇನು ಎಕ್ಸ್ಪೆಕ್ಟ್ ಮಾಡ್ತಾರೆ, ನಾನೇನೇನು ಫೇಸ್ ಮಾಡ್ತೀನಿ. ನಾನು ಹೆಚ್ಚಾಗಿ ಯೋಚನೆ ಮಾಡಿಲ್ಲ ಇದ್ರ ಬಗ್ಗೆ. ನನಗೆ ಒಂದು ಆ ಪೀರಿಯಡ್ ಅಲ್ಲಿ ನನಗಿದ್ದ ಎಮೋಷನ್ಸ್ಗೆ ಎಲ್ಲೋ ಟಚ್ ಆಯ್ತು. ನಾನು ಇದನ್ನು ಮಾಡಬೇಕು ಅನ್ನೋ ಒಂದು ಸಿಂಗಲ್ ಪಾಯಿಂಟ್ ಇಟ್ಕೊಂಡು ನಾನು ಹೆಚ್ಚಾಗಿ ಯೋಚನೆ ಮಾಡಿದ್ರೆ ಇದೊಂದು ದೊಡ್ಡ ಸಾಹಸ, ಭಯ ಆಗ್ತಿತ್ತೇನೋ. ಹೆಚ್ಚಾಗಿ ಯೋಚನೆ ಮಾಡಿಲ್ಲ. ಐ ಟುಕ್ ದ ಸ್ಟೆಪ್. ಅದಾದ್ಮೇಲೆ ನಾನು ಒಂದಷ್ಟು ಕಡೆಗೆ ನಾನು ಒಂದು ಟ್ರಯಲ್ ಬೇಸಿಸ್ ಅಂತ ಹೇಳ್ತೀನಿ, ಆ ತರ ನಾನು ಮಂಡ್ಯ ಹಲವಾರು ಕಡೆಗೆ ನಾನು ಹೋದಾಗ ಸ್ಟಿಲ್ ನಾನು ಕೇಳ್ಕೊಂಡು ಬಂದೆ ಎಲ್ರು, ನನ್ನಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ, ನಾನು ಏನ್ ಮಾಡ್ಬೇಕು ಅನ್ನೋದು. ಆವಾಗ
ಆ ಎಮೋಷನಲ್, ಆ ಒಂದು ಭಾವನಾತ್ಮಕವಾಗಿ ಒಂದು ಪ್ರಾರಂಭ ಆಗಿದ್ದ ಒಂದು ಒಂದು ಪ್ರಯಾಣ ಅದು ಸ್ವಲ್ಪ ಒಂದು ಡಿಫ್ರೆಂಟ್ ಟರ್ನ್ ಆಗಿತ್ತು. ಯಾಕೆ ಅಂದ್ರೆ ಒಂದಷ್ಟು ನನಗೆ ಮೊದಲು ಇಲ್ವೇನೋ ಆ ಒಂದು ನಾಲೆಡ್ಜ್ ಆಗ್ಲಿ, ಆ ಅರಿವಾಗ್ಲಿ, ಜನ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅವ್ರು ಏನು ಸಮಸ್ಯೆಗಳಿದೆ, ಯಾಕೆ ನನ್ನನ್ನ ಅವರು ಬಯಸ್ತಿದ್ದಾರೆ, ಈ ಒಂದು MP ಚುನಾವಣೆಯಲ್ಲಿ ನೀವು ನಿಂತ್ಕೋಬೇಕು, ನಮ್ಮ ಪರವಾಗಿ ನೀವಿರ್ಬೇಕು ಅನ್ನೋದು ಆವಾಗ ನನಗೆ ಒಂದೊಂದು ದಿನ ಅರ್ಥ ಆಗ್ತಾ ಬಂತು. ಇದರಲ್ಲಿ ಎಷ್ಟು ಜವಾಬ್ದಾರಿ ಇದೆ, ಇದನ್ನ ನಾನು ಬೇಡ ಅಂದ್ರೆ ಅದನ್ನ ಜನ ಯಾವ ರೀತಿ ರಿಸೀವ್ ಮಾಡ್ತಾರೆ ಅನ್ನೋದು. ಒಂದೊಂದು ಕಡೆ ಹೋದಾಗ ನೀವು ನಮ್ಮ ಕೈ ಬಿಟ್ರೆ ಮಂಡ್ಯಕ್ಕೆ ನೀವು ವಾಪಸ್ ಬರಬಾರದು ಅನ್ನೋ ಒಂದು ಮಾತುಗಳು ಹೇಳ್ತಾ ಇದ್ರು. ಅಂದ್ರೆ ಅಷ್ಟು ಮಂಡ್ಯದ ಜನತೆ ಯಾವಾಗ್ಲೂ ದೇ ಆರ್ ವೆರಿ ಎಮೋಷನಲ್ ಪೀಪಲ್. ಎಷ್ಟು ಅವ್ರಿಗೆ ಸ್ವಾಭಿಮಾನ ಇದೆಯೋ ಅಷ್ಟೇ ಒಂದು ಭಾವನಾತ್ಮಕವಾದ ಒಂದು ಸ್ಪೆಷಲ್ ಪರ್ಸನಾಲಿಟಿ ಮಂಡ್ಯದಲ್ಲಿ ನೀವು ಕಾಣ್ಬೋದು ಯಾವಾಗ್ಲೂ. ಇವಾಗಷ್ಟೇ ನೀವು ಹೇಳ್ತಾ ಇದ್ರಿ ಇಡೀ ರಾಜ್ಯದಲ್ಲಿ ಬರೀ ಮಂಡ್ಯ 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 ಅಂತ ಒಂದು ಅಷ್ಟು ಮಾಧ್ಯಮದಲ್ಲಿ ಮೀಡಿಯಾ ಪ್ರೊಜೆಕ್ಷನ್ ಯಾಕಿದೆ ಅಂದ್ರೆ ಮಂಡ್ಯ ಹ್ಯಾಸ್ ಆಲ್ವೇಸ್ ಬೀನ್ ಸ್ಪಾಟ್ಲೈಟ್ ಅಂತ ನನ್ಗನ್ಸುತ್ತೆ. ಬಿಕಾಸ್ ಆಫ್ ದ ಯೂನಿಕ್, ಅವ್ರದೇ ಆದಂತ ಒಂದು ಟ್ರೆಂಡ್ ಇದೆ, ಅವ್ರದೇ ಆದಂತ ಒಂದು ಫೀಲಿಂಗ್ಸ್ ಅವ್ರಿಗಿದೆ. ಎವ್ರಿಥಿಂಗ್ ಈಸ್ ಎಮೋಷನಲ್. ಅವ್ರದೇ ಪಾಲಿಟಿಕ್ಸ್ ಆಗ್ಲಿ, ಸಿನಿಮಾ ಆಕ್ಟರ್ಸ್ ಬಗ್ಗೆ ಆಗ್ಲಿ, ಅವರು ಒಂದು ರೆಗ್ಯುಲರ್ ಲೆವೆಲ್ ಅಲ್ಲಿ ಅವ್ರು ಯೋಚನೆ ಮಾಡಲ್ಲ, ಎಲ್ಲಾನು ಎಮೋಷನಲ್ ಕನೆಕ್ಟ್ ಮಾಡ್ತಾರೆ. ಹಾಗಾಗಿ ದಟ್ ಇಸ್ ವೈ ದೇ ರಿಲೇಟೆಡ್ ಟು ಅಂಬರೀಷ್. ಇಷ್ಟೊಂದು ವರ್ಷ ಅವ್ರನ್ನ ಅಷ್ಟು ಪ್ರೀತಿಯಿಂದ ಅವ್ರು ನೋಡ್ಕೊಂಡಿದ್ದು ಅದೇ ಕಾರಣ. ಇವತ್ತು ನಾನು ಐ ಆಮ್ ನಾಟ್ ದ ಸೇಮ್ ಪರ್ಸನ್ ದಟ್ ಐ ವಾಸ್ ಅ ಫ್ಯೂ ಮಂತ್ಸ್ ಅಗೋ ಆರ್ ಫ್ಯೂ ವೀಕ್ಸ್ ಅಗೋ. ಒಂದೊಂದು ದಿನ ನಾನು ಅಲ್ಲಿ ಹೋಗುವಾಗ ಒಂದಷ್ಟು ಪ್ರಾಬ್ಲಮ್ಸ್ ಅಲ್ಲಿದೆ. ಮಧ್ಯದಲ್ಲಿ ನನಗೆ ನೀವು ಹೇಳೋದು ಎಲ್ಲರೂ ಕೇಳ್ತಾರೆ, ನಿಮ್ಗೆ ಈ ಧೈರ್ಯ ಹೇಗೆ ಬಂತು, ಹೇಗೆ ಎಷ್ಟು ದೃಢವಾಗಿ ನೀವು ನಿಂತ್ಕೊಂಡಿದ್ದೀರಾ, ನಿಮ್ ಭಯ ಆಗ್ತಿರ್ಲಿಲ್ವಾ, ಹೌ ವಿಲ್ ಯು ಪುಲ್ ದಿಸ್ ಆಫ್, ಹೇಗೆ ಸಾಧಿಸ್ತೀರಾ, ಹೇಗೆ ಗೆಲ್ತೀರಾ ನೀವು, ಆಗತ್ತಾ ಒಂದು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ನೀವು ಯಾವ ಪಾರ್ಟಿನೂ ನಿಮ್ಗೆ. ಅವಾಗ ವೆನ್ ಐ ಸ್ಟಾರ್ಟೆಡ್ ಆಫ್ ಐ ಡಿಂಟ್ ನೋ ಯಾವ ಪಾರ್ಟಿ ನನ್ನ ಪರ ನಿಂತ್ಕೋತಾರೆ, ಯಾರು ಸಪೋರ್ಟ್ ಮಾಡ್ತಾರೆ. ಅಫ್ಕೋರ್ಸ್ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಒಂದಷ್ಟು ಜನ ನನಗೆ ಅವರೇ ಒತ್ತಾಯ ಮಾಡಿ ಕರ್ಕೊಂಡ್ ಬಂದಿದ್ದು. ಬಟ್ ಉಳಿದಿದ್ದೆಲ್ಲ ನನಗೇನು ಇಟ್ ವಾಸ್ ಅನ್ನೋನ್ ಏರಿಯಾ ಅಂತ ಹೇಳ್ತೀನಿ. ಆವಾಗ ಹೇಗ್ ಬಂತು ಧೈರ್ಯ ನನಗೆ ಗೊತ್ತಿಲ್ಲ. ಬಟ್ ಇದನ್ನ ಮಾಡಬೇಕು, ಇದು ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಮೇ ಬಿ ಸಮ್ ಫೋರ್ಸ್, ಸಮ್ ಮೊಮೆಂಟಮ್. ಅಂಬರೀಷ್ ಅವರು ಒಂದಷ್ಟು ಮಾತಾಡೋರು ನನಗೆ. ಅವ್ರಿಗೆ ಲಾಸ್ಟ್ ಫ್ಯೂ ಇಯರ್ಸ್ ಅಲ್ಲಿ ಅವರು ವಸತಿ ಸಚಿವರಿದ್ದಾಗ ಹಿ ವಾಸ್ ಸೋ ಹ್ಯಾಪಿ. ನನಗೆ ಈ ಒಂದು ಪೋರ್ಟ್ಫೋಲಿಯೋ ಸಿಕ್ಕಿದ್ದು ನನ್ನ ಭಾಗ್ಯ. ಯಾಕೆಂದ್ರೆ ಬಡವರಿಗೆ ಮನೆಗಳು ಕಟ್ಟಿಕೊಳ್ಳೋದಿದೆಯಲ್ಲ, ಅದು ಭಗವಂತ ಕೊಟ್ಟಿರುವಂತ ಒಂದು ಆಶೀರ್ವಾದ ನನಗೆ, ಅದು ಭಾಗ್ಯ ನನಗೆ ಅಂತ ಬೇಕಾದಷ್ಟು ಸಲ ಹೇಳೋರು. ಹಿ ವಾಸ್ ವೆರಿ ಪ್ರೌಡ್ ಆಫ್ ದಟ್ ಪೋರ್ಟ್ಫೋಲಿಯೋ ಅಂಡ್ ಬೇಕಾದಷ್ಟು ಮಾಡಿದ್ದಾರೆ ಅದರಲ್ಲಿ. ಬಟ್ ಇನ್ನಷ್ಟು ಮಾಡಬೇಕು ಅನ್ನೋದು ಮಾತ್ರ ಅವ್ರ ಕನಸಾಗಿತ್ತು. ಮಂಡ್ಯದ ಬಗ್ಗೆ ಅವ್ರಿಗೆ ತುಂಬಾ ತುಂಬಾ ಡ್ರೀಮ್ಸ್ ಇತ್ತು. ಸೊ ಐ ಸಾ ದಿಸ್ ಆಸ್ ಅನ್ ಆಪರ್ಚುನಿಟಿ ಟು ಫುಲ್ಫಿಲ್ ಇಫ್ ಐ ಕ್ಯಾನ್. ನಾನು ಒಂದೇ ದಿನದಲ್ಲಿ ನಾನು ಏನೇನೋ ಸಾಧನೆ ಮಾಡ್ಬಿಡ್ತೀನಿ, ಒಂದು 5 ವರ್ಷ MP ಅವಧಿಯಲ್ಲಿ ನಾನು ಮಂಡ್ಯನ ನಾನು ಪ್ಯಾರಿಸ್ ಸಿಂಗಾಪುರ್ ತರ ಮಾಡ್ತೀನಿ ಅನ್ನೋ ಸುಳ್ಳು ಮಾತುಗಳು ನಾನು ಹೇಳಲ್ಲ. ಆದ್ರೆ ಒಂದು ಅಭಿವೃದ್ಧಿಯ ದಾರಿಯಲ್ಲಿ ಅದೊಂದಷ್ಟು ಹೆಜ್ಜೆ ಹಾಕೋಕೆ ನಾನು ಸಿದ್ಧವಾಗಿದ್ದೀನಿ. ಈಗ ಇದು ನನ್ನ ನಂಬ್ಕೊಂಡಿರೋ ಒಂದಷ್ಟು ಜನ ಇವಾಗಿದ್ದಾರೆ ಮಂಡ್ಯದಲ್ಲಿ. ಅವ್ರ ಪರವಾಗಿ ನಾನು ಮಾಡ್ತಿರೋ ಹೋರಾಟ ಅಥವಾ ಈ ಒಂದು ಹೆಜ್ಜೆ ನನ್ನ ಜೀವನದಲ್ಲಿ ಒಂದು ಸವಾಲಿದು ಈಗ ಈ ಚುನಾವಣೆ ಅನ್ನೋದು. ಆದ್ರೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡ್ತಿರೋ ಒಂದು ಕೆಲಸಕ್ಕೆ ನನ್ನಲ್ಲಿ ಆತ್ಮವಿಶ್ವಾಸ ಇದೆ. ನನ್ನ ಕೈಲಾಗತ್ತೆ, ನನ್ಗೆ ಅವಕಾಶ ಸಿಕ್ಕಿದ್ರೆ ಖಂಡಿತ ನಾನು ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಏನೇನೆಲ್ಲ ನಾನು ಮಾಡಬೇಕು ಆಸ್ ಅನ್ MP ವಿತ್ ಇನ್ ದ ಸ್ಕೋಪ್ ಅಂಡ್ ಬಿಯಾಂಡ್ ದ ಸ್ಕೋಪ್ ಆಲ್ಸೋ, ನಾನು ಖಂಡಿತ ನಾನು ಪ್ರಯತ್ನ ಅಂತೂ ಮಾಡ್ತೀನಿ. ಒಂದು ಹೋರಾಟ ಅಂತೂ ಐ ಕ್ಯಾನ್ ಬಿ ಅನ್ ಎಫೆಕ್ಟಿವ್ ವಾಯ್ಸ್ ಫಾರ್ ಮಂಡ್ಯ ಇನ್ ಡೆಲ್ಲಿ ಅಂತ ನನ್ನ ನಂಬಿಕೆ.
If you have any questions, you can ask. ಅಲ್ಲಿ ಅಸೆಂಬ್ಲಿಲಿ ಅಲ್ಲಿಂದ ಬಾಕಿ ಕ್ಷೇತ್ರದವರೆಗೂ ನನ್ನ ಬಾರೋ ಹೋಗುವಂತಿದ್ದೆ, ನಾ ಬಾರೋ ಹೋಗಿದ್ದೆ, ಆ ವಿಶ್ವಾಸ. ಹಾಗಾಗಿ ನಿಮ್ಮನ್ನ ಬೇರೆ ಯಾವುದು ಪ್ರಶ್ನೆ ಕೇಳೋದಿಲ್ಲ. ಈಗ ತಾನೇ ನಮ್ಮ ವಿಶ್ವನಾಥ್ ಬಂದಿದ್ರು, ಶಿವರಾಮೇಗೌಡರ ವಿರುದ್ಧ ಶಿಸ್ತು ಕ್ರಮ ತಗತೀನಿ ಅಂತೇಳಿ ಘೋಷಣೆನೂ ಮಾಡಿದ್ರು. ಆ ಘರ್ಷಣೆ ಎಲ್ಲ ಕೇಳಲ್ಲ. ನನಗಿರೋದು ಒಂದು. ಮತ್ತಷ್ಟು ಮುಂದುವರೆದ ಭಾಗ ನೋಡೋಣ ಚಿಕ್ಕ ಬ್ರೇಕ್ನ ನಂತರ. ಕಿಲೋಮೀಟರ್ ನಾವು ಹೋಗೋಕೆ ಒಂದು ಅರ್ಧ ಗಂಟೆ ಆಗಿತ್ತು ಆ ರೋಡ್ಗಳು. ಅಲ್ಲಲ್ಲಿ ಊರಿನ ಜನ ಬಂದು ಮಾತಾಡ್ಸ್ಬೇಕಾದ್ರೆ ಅವರು ಹೇಳ್ತಿದ್ರು, ನೋಡಿ ಮೇಡಮ್ ನಮ್ಮ ರೋಡ್ಸ್ ಈ ತರ ಇದೆ, ನೀವೇನಾದ್ರೂ ಬಂದ್ರೆ ನಮ್ಗೆ ಹೆಲ್ಪ್ ಮಾಡಬೇಕು. ನಾನು ಹೇಳಿದೆ, ಬೇರೆ ಕಡೆ ನಮ್ಮ ತಾಲೂಕಲ್ಲೇ ಒಂದಷ್ಟು ಕಡೆ ಚೆನ್ನಾಗೇ ಇದೆಯಲ್ಲ ರೋಡ್, ಇದೆಲ್ಲ ಯಾಕೆ ಡೆವಲಪ್ ಆಗಿಲ್ಲ ಅಂತ ಕೇಳಿದೆ. ಅವ್ರೇನ್ ಹೇಳ್ತಾರೆ, ನಮ್ಮ ಈ ಒಂದು ಏರಿಯಾದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಲೀಡ್ ಜಾಸ್ತಿ ಬಂತು. ಫಾರ್ ಇನ್ಸ್ಟೆನ್ಸ್ ಈಗ KR ನಗರದಲ್ಲಿ ಕಾಂಗ್ರೆಸ್ ಡಿಫೀಟೆಡ್ MLA ಬರೀ ಒಂದು 800,000 ವೋಟ್ಸ್ ಅಲ್ಲಿ ಸೋತಿದ್ರು. ಸೊ ಹಾಗಾಗಿ ಕಾಂಗ್ರೆಸ್ ಪುಟ್ ಅಪ್ ಈಕ್ವಲ್ ಫೈಟ್ ದೇರ್ ಅಂತ ಆಯ್ತು. ಆ ಒಂದು ಅವ್ರಿಗೆ ಎಲ್ಲೆಲ್ಲಿ ಜಾಸ್ತಿ ಹೆಚ್ಚಿನ ಲೀಡ್ ಬಂತು ಅಲ್ಲೆಲ್ಲ ಇವರು ಮಾಡಲ್ವಂತೆ, ಅಭಿವೃದ್ಧಿ ಮಾಡಲ್ವಂತೆ. ಏನು ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಆಗ್ಲಿ, ರೋಡ್ ಡೆವಲಪ್ ಆಗ್ಲಿ. ಇನ್ಫ್ಯಾಕ್ಟ್ ಒಂದು ಊರಲ್ಲಿ 10 ವರ್ಷದಿಂದ ಪವರ್ ಇಲ್ವಂತೆ. ಅಜ್ಜಿ ಬಂದು ನನಗೆ ಹೇಳ್ಕೊತಾ ಇದ್ರು, ಅಮ್ಮ ನಮ್ಮ ಊರಿಗೆ ದೀಪನೇ ಇಲ್ಲಮ್ಮ 10 ವರ್ಷದಿಂದ, ಏನಾದ್ರೂ ಮಾಡಿದ್ರು. ನನಗೆ ಶಾಕ್ ಆಯ್ತು. ನಾರ್ತ್ ಇಂಡಿಯಾದಲ್ಲಿ ನಾನು ಕೇಳಿದಿರಿ ಬೇಕಾದಷ್ಟು ವಿಲೇಜಸ್ ಇನ್ನೂ ಕರೆಂಟ್ ಇಲ್ಲ, ಪವರ್ ಇಲ್ಲ. 10 ವರ್ಷದಿಂದ ಪವರ್ ಸಪ್ಲೈನು ಇಲ್ಲದೆ ಇರೋ ಒಂದು ವಿಲೇಜ್ ಇಲ್ಲೂ ಇದೆ ಅಂತ ನಾನು, ಇಟ್ಸ್ ಅನ್ ಐ ಓಪನರ್ ಫಾರ್ ಮಿ. ಡೆವಲಪ್ಮೆಂಟ್ ಅನ್ನೋದು ಒಂದೇ ದಿನಕ್ಕಾಗಲ್ಲ. ನಾವು 70 ವರ್ಷ ಆದ್ಮೇಲೆ ಇನ್ನೂ ಸ್ಟ್ರಗಲ್ ಮಾಡ್ತೀವಿ ಅನ್ನೋದು ನಿಜ. ಬಟ್ ಒಂದು ಏರಿಯಾದಲ್ಲಿ ನೀವು ಒಂದು MLA ಆಗಿರ್ತೀರಾ, ಒಂದು ಮಿನಿಸ್ಟರ್ ಆಗಿರ್ತೀರಾ, ನನ್ಗೆ ಎಲ್ಲಿ ವೋಟ್ ಜಾಸ್ತಿ ಬಂತು ಅಲ್ಲಿ ಮಾತ್ರ ನಾನು ಅಭಿವೃದ್ಧಿ ಮಾಡ್ತೀನಿ, ಬಾಕಿಯನ್ನು ನಾನು ಒಂದು ಸಿಟ್ಟು ಸೇಡಿನ ರಾಜಕಾರಣ ಮಾಡ್ತೀನಿ ಅನ್ನೋದು ನನ್ಗೆ ಒಂದು ದೊಡ್ಡ ಶಾಕ್ ಆಗಿತ್ತು. ಆವಾಗ ನನಗೆ ಗೊತ್ತಾಯ್ತು ವೈ ದ ಕಾಂಗ್ರೆಸ್ ವರ್ಕರ್ಸ್ ಆರ್ ಸೋ ಮಚ್ ಅಗೇನ್ಸ್ಟ್ ದಿಸ್ ಅನ್ನೋದು. ಈ ಪಾರ್ಟಿ ಒಂದು ನಿರ್ಧಾರ ತಗೋಬೇಕಾದ್ರೆ ವರ್ಕರ್ಸ್ ಮಸ್ಟ್ ವಿಶ್ವಾಸಕ್ಕೆ ತಗೊಂಡು ಕಾನ್ಫಿಡೆನ್ಸ್ ಕೊಟ್ಟು ಮಾಡಬೇಕಿತ್ತು. ಡೆಸಿಷನ್ಸ್ ವೇರ್ ಮೇಡ್ ಎಲ್ಸ್ವೇರ್. ಯಾರು ಅವ್ರನ್ನ ಕಾನ್ಫಿಡೆನ್ಸ್ಗೆ ತಗೊಂಡಿಲ್ಲ. ದಟ್ ಇಸ್ ವೈ ದೇ ಆರ್ ರೆಬಲಿಂಗ್ ಅಗೇನ್ಸ್ಟ್ ದಿಸ್ ಡೆಸಿಷನ್. ಸೊ ಈ ತರ ಒಂದ್ ಕಡೆ ಅಲ್ಲ, ಬೇಕಾದಷ್ಟು ಕಡೆ ನಾನು ಹೋದಾಗ ನೋಡ್ತಾ ಇದ್ದೀನಿ. ಅವ್ರಿಗೆ ಎಲ್ಲೆಲ್ಲಿ ಕಾಂಗ್ರೆಸ್ ಕಡೆ ಸಪೋರ್ಟರ್ಸ್ ಇದಾರೋ ಅವ್ರಿಗೆ ದಬ್ಬಾಳಿಕೆ ಹಾಕೋದು, ಅವರ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ಸ್ಗೆ ನೋಟಿಸ್ಗಳು ಕಳಿಸೋದು, ನಿಮ್ಮನ್ನ ಕೆಲಸದಿಂದ ಕಿತ್ತಾಕ್ತೀವಿ ಅಥವಾ ನಿಮ್ಮ ಎಸ್ಟಾಬ್ಲಿಷ್ಮೆಂಟ್ ನಾವು ಕ್ಲೋಸ್ ಮಾಡ್ತೀವಿ, ಈ ತರ ದಬ್ಬಾಳಿಕೆ ತುಂಬಾ ನಡೀತಾ ಇದೆ. ಸೊ ಎಲ್ಲ ನೋಡ್ಕೊಂಡು ಬರ್ಬೇಕಾದ್ರೆ ಮೊದಲು ನನಗೆ ಒಂದಷ್ಟು ನಾನು ಮಾಡ್ತಿರೋದು ಸರಿನಾ, ಇದರಿಂದ ನಮ್ಮ ಫ್ರೆಂಡ್ಶಿಪ್ಸ್, ರಿಲೇಶನ್ಶಿಪ್ಸ್, ಸಂಬಂಧಗಳು ಒಂದಷ್ಟಿದೆ. ಮಂಡ್ಯದವರು ಬೇರೆ ಯಾರು ಇಲ್ವಲ್ಲ, ಈಗ ಜನತಾ ದಳದವರು ಇದ್ರು, ಅದರಲ್ಲಿ ನಮಗ್ ಸಂಬಂಧಪಟ್ಟವರು, ನಮ್ಮ ಸಂಬಂಧಿಕರು, ನಮಗೆ ಆಪ್ತರಾಗಿದ್ದವರು ಎಲ್ಲರೂ ಆ ಪಕ್ಷದಲ್ಲಿದ್ದಾರೆ. ಅವ್ರನ್ನೆಲ್ಲ ನಾನು ಈಗ ಒಂಥರ ವಿರೋಧ ಮಾಡ್ಕೊಂಡಂಗಾಯ್ತು. ಇದು ನಾನು ಮಾಡ್ತಿರೋದು ಸರಿನಾ ಅನ್ನೋ ಒಂದು ಡೈಲಮಾ ನನ್ನಲ್ಲಿ ತುಂಬಾ ಕಾಡ್ತಾ ಇತ್ತು. ಇದು ನಾನು ಎಲ್ಲೂ ಹೇಳ್ಕೊಂಡಿಲ್ಲ. ಬಟ್ ಇವನ್ ಇನ್ಫ್ಯಾಕ್ಟ್ 3 weeks ಬ್ಯಾಕ್ ನಾಮಿನೇಷನ್ ಫೈಲ್ ಮಾಡೋ ದಿನದವರೆಗೂ ಈ ಒಂದು ಡೈಲಮಾ ನನ್ನ ಮೈಂಡ್ ಅಲ್ಲಿ ಇತ್ತು. ನಾನು ಮಾಡ್ತಿರೋದು ಸರಿನಾ? ಅಂಬರೀಷ್ ಅವರು ಅಜಾತ ಶತ್ರು ಅನ್ಸ್ಕೊಂಡಿದ್ರು. ಅವ್ರು ಯಾವ ಪಕ್ಷದವ್ರನ್ನು ಅವರು ವಿರೋಧ ಮಾಡ್ಕೊಂಡಿಲ್ಲ, ಅವ್ರ ಬಗ್ಗೆ ಯಾರು ಕೆಟ್ಟದಾಗೂ ಮಾತಾಡಿಲ್ಲ. ಬಟ್ ನಾನು ಇವಾಗ ಅವ್ರಿಲ್ಲ, ನಾನಂತ ಬಂದ್ಮೇಲೆ ಅದ್ ಬೇರೆ ತರ ಇದೆ ಅದು. ಸೊ ನಾನ್ ಮಾಡ್ತಿರೋದು ರೈಟಾ ತಪ್ಪಾ ಅಂತ ಐ ಬಿಕೇಮ್ ವೆರಿ ಎಮೋಷನಲ್. ನಾನು ಇನ್ಫ್ಯಾಕ್ಟ್ ಓಪನ್ ಅಪ್ ಆಗಿ ಹೇಳ್ತಾ ಇದ್ದೀನಿ, ನಾಮಿನೇಷನ್ ಫೈಲ್ ಮಾಡೋ ಕ್ಷಣದವರೆಗೂ ಐ ವಾಸ್ ಕ್ರೈಯಿಂಗ್ ಬಿಕಾಸ್ ಐ ಡಿಂಟ್ ನೋ. ಇದು ಪರ್ಸನಲಿ ನನ್ನ ಹಟ್ ಮಾಡೋ ವಿಷಯ ಬೇಕಾದಷ್ಟು ನಡೀತಾ ಬಂತು. ಸೊ ಇದು ನಾನು ಮಾಡೋದು ಸರಿನಾ? ಇದರಿಂದ ನನಗೇನ್ ಎಫೆಕ್ಟ್ ಆಗುತ್ತೆ? ನಾಳೆ ದಿನ ನನ್ನ ಮಗನಿಗೆ ಏನ್ ಎಫೆಕ್ಟ್ ಆಗುತ್ತೆ? ಇದರಿಂದ ಅವನಿಗೇನಾದ್ರೂ ಅಡ್ವರ್ಸ್ ಎಫೆಕ್ಟ್ ಆಗುತ್ತಾ? ಇದನ್ನೆಲ್ಲ ನಾನು ಯೋಚನೆ ಮಾಡ್ತಾ ಇದ್ದೆ ಬಿಕಾಸ್ ಐ ಹ್ಯಾಡ್ ಟೇಕನ್ ಅ ವೆರಿ ಎಮೋಷನಲ್ ಡೆಸಿಷನ್. ಬಟ್ ಇವಾಗ ಅಲ್ಲಿ ನಡೀತಿರೋ
ಏನೇನು ನನಗೆ ಅನಿಸಿದೆ ಅನ್ಯಾಯ ಅಂತ ಅನ್ನಿಸಿದೆ, ಅದನ್ನೆಲ್ಲ ನೋಡುವಾಗ ನನಗೆ ಈಗ ಅನ್ನಿಸ್ತಾ ಇದೆ ನಾನು ಇದನ್ನ ಮಾಡಲೇಬೇಕಾಗಿತ್ತು. ಅದಕ್ಕೆ ದೇವರು ಅದು ಯಾವ ಮೂಲೆಯಿಂದ ಈ ಒಂದು ಪರಿಸ್ಥಿತಿನ ಕ್ರಿಯೇಟ್ ಮಾಡಿ, ಇಲ್ಲ ಅವರು ಒಂದಷ್ಟು ಅಂಬರೀಷ್ ಅವರು ಮಾಡಿದ್ದಾರೆ, ಇನ್ನಷ್ಟು ಉಳಿದಿದೆ ಅವ್ರು ಮಾಡಬೇಕಾಗಿರೋದು, ಅದನ್ನ ನೀನ್ ಮಾಡು ಅಂತ ಎಲ್ಲಿಂದಾನು ಒಂದು ಶಕ್ತಿನ ನನ್ನಲ್ಲಿ ತುಂಬಿ ಅದು ಈ ಒಂದು ಸಂದರ್ಭ ಕ್ರಿಯೇಟ್ ಆಗಿದೆ ಅನ್ನೊಂದು ನಂಬಿಕೆ ಈಗ ನನಗಿದೆ. ಐ ವಾಂಟ್ ಟು ಡೂ ಸಮಥಿಂಗ್ ಫಾರ್ ದ ಪೀಪಲ್ ಹೂ ಆರ್ ಸಫರಿಂಗ್. ಅದಂತೂ ನಿಜ. ಅದನ್ನ ನಾನು ಎಷ್ಟು ಮಟ್ಟಿಗೆ ಮಾಡ್ತೀನಿ, ನನ್ಗೆ ಎಷ್ಟು ಸಾಮರ್ಥ್ಯತೆ ಇದೆ, ಅದು ನೆಕ್ಸ್ಟ್ ಸ್ಟೆಪ್. ಬಟ್ ನನ್ನ ಇಂಟೆನ್ಷನ್ ಏನಿದೆ, ನನ್ನ ಉದ್ದೇಶ ಇದರಲ್ಲಿ, ನನ್ನ ಗುರಿ ಏನಿದೆ, ಅದು ಒಳ್ಳೆ ಉದ್ದೇಶ. ಆ ಒಂದು ವಿಷಯ ನನಗೆ ಧೈರ್ಯ ತುಂಬುತ್ತೆ. ಓಕೆ, ಇದಕ್ಕೂ ನನ್ನ ಹತ್ರ ಐ ಕ್ಯಾನ್ ಆನ್ಸರ್ ದಿಸ್. ಈಗ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್, ಅ ವುಮನ್, ನಾನು ಯಾರನ್ನೆಲ್ಲ ಫೇಸ್ ಮಾಡ್ತಾ ಇದ್ದೀನಿ, ಫೈಟ್ ಮಾಡ್ತಾ ಇದ್ದೀನಿ, ಇಟ್ ಇಸ್ ಅದು ಏನಂತ ಒಂದು ಮಾತಿನಲ್ಲಿ ಹೇಳುವಷ್ಟು ಸುಲಭವಾದ ವಿಷಯ ಅಲ್ಲ. ಎಷ್ಟು ಟಫ್ ಫೈಟ್ ಇದೆ. ಒಂದು ಜೈಜಾಂಟಿಕ್ ಮೈಟ್ ಅಂದ್ರೆ ಆ ಫೋರ್ಸ್ ನಾನು ಫೇಸ್ ಮಾಡ್ತಾ ಇದ್ದೀನಿ. ಅದನ್ನ ನಾನು ಇಂಡಿಪೆಂಡೆಂಟ್ ಮಾಡೋದು ಅನ್ನೋ ಒಂದು ಆಪ್ಷನ್ ನಾನು ಚೂಸ್ ಮಾಡ್ಬೇಕಾದ್ರೆ ಅಲ್ಲಿಗೆ ನೀವು ಅರ್ಥ ಮಾಡ್ಕೋಬೇಕು, ಐ ಹ್ಯಾವ್ ಟೇಕನ್ ದ ಡಿಫಿಕಲ್ಟ್ ಆಪ್ಷನ್, ಪ್ರಿಫರ್ಡ್ ಆಪ್ಷನ್ ಅಲ್ಲ ಇದು, ಡಿಫಿಕಲ್ಟ್ ಆಪ್ಷನ್. ಯಾಕೆಂದ್ರೆ ನಾನು ಜನರನ್ನ ಕೇಳಿದ್ದೀನಿ. ಅಲ್ಲಲ್ಲಿ ಹೋದಾಗ ನಾನು ಜನರನ್ನ ಕೇಳಿದೆ, ನನಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡುವಂತ ಒಂದು ಪರಿಸ್ಥಿತಿಲಿ ಇಲ್ಲ, ಯಾಕೆಂದ್ರೆ ಅದು ಬಿಟ್ಟು ಆಗಿದೆ ಆ ಸೀಟ್ನ ಮಂಡ್ಯ ಜನತಾದಳಕ್ಕೆ. ಸೊ ನೀವು ನನ್ನ ಬರ್ಬೇಕು, ನಿಂತ್ಕೋಬೇಕು ಅಂತ ಒತ್ತಾಯ ಮಾಡ್ತಿದ್ದೀರಾ, ನಾನೇನ್ ಮಾಡ್ಬೇಕು ಅನ್ನೋ ಒಂದು ಪ್ರಶ್ನೆನ ನಾನು ಒಂದು ಪಲ್ಸ್ ಗೊತ್ತಾಗೋ ಒಂದು ರೀತಿಯಲ್ಲಿ ಕೇಳಿದಾಗ ಅವರೆಲ್ಲ ಏನಂದ್ರು, ನೀವು ಕಾಂಗ್ರೆಸ್ ಸೀಟ್ ಕೊಡ್ಲಿಲ್ಲ ಅಂದ್ರೆ ನೀವು ಇಂಡಿಪೆಂಡೆಂಟ್ ನಿಂತ್ಕೊಳ್ಳಿ, ಯಾಕಂದ್ರೆ ಅಂಬರೀಷ್ ಅವರ ಕಡೆಯಿಂದ ನಿಮಗ್ ಬರೋ ಅಭಿಮಾನಿಗಳ ಒಂದು ಸಪೋರ್ಟ್ ಏನಿದೆ ಅದು ಎಲ್ಲಾ ಪಕ್ಷಗಳಿಂದ ನೀವು ಸಂಕೋಚ ಇಲ್ಲದೆ ಮಾಡ್ತಾರೆ. ಅದು ವೆದರ್ ಇಟ್ ಇಸ್ ಕಾಂಗ್ರೆಸ್, ವೆದರ್ ಇಟ್ಸ್ JDS, ವೆದರ್ ಇಟ್ ಇಸ್ BJP, ಅವ್ರಿಗೆ ಇವರೊಂದು ಪಕ್ಷಕ್ಕೆ ಸೇರಿದವರು ಅನ್ನೊಂದು ಭಾವನೆ ಬರಲ್ಲ. ಎಲ್ರೂ ನಾವು ಅಂಬರೀಷ್ ಅವ್ರಿಗೋಸ್ಕರ ಈ ಒಂದು ವೋಟ್ನ ಹಾಕ್ತೀವಿ ಅನ್ನೋ ಒಂದು ರೀತಿಯಲ್ಲಿ ಬರ್ತಾರೆ ಅನ್ನೋ ಒಂದು ಸೂಚನೆ ಜನರಿಂದ ನನಗೆ ಸಿಕ್ಕಿತ್ತು. ಈಗ ಒಂದು ಪಕ್ಷ ಸೇರಿ ಒಂದು ನ್ಯಾಷನಲ್ ಪಕ್ಷ ಅದರ ಒಂದು ಚಿಹ್ನೆ ಇಟ್ಕೊಂಡು ಅವರು ಕೊಡುವಂತ ಸಪೋರ್ಟ್ ಕೊಡೋದಾದ್ರೆ ಅದು ಬಹಳ ಈಸಿ ಆಗಿತ್ತು ನನ್ನ ಕೆಲಸ. ನಾನು ಯಾಕೆ ಮಾಡಿಲ್ಲ ಅದು? ಇದನ್ನ ಯೋಚನೆ ಮಾಡ್ಬೇಕು. ಈಗ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ಒಬ್ರು ಸಪೋರ್ಟ್ ತಗೊಂಡು ಇಂಡೈರೆಕ್ಟ್ಲಿ ನಿಂತ್ಕೊಳ್ಳೋದಕ್ಕಿಂತ ಒಂದು ಪಾರ್ಟಿನೇ ನಾನು ಸೇರ್ಬೋದಾಗಿತ್ತು. ನಾನು ಯಾರು ತಡೀತಾ ಇದ್ರು? ದಟ್ ಆಪ್ಷನ್ ವಾಸ್ ಆಲ್ವೇಸ್ ದೇರ್. ನಾನು ಈ ಯಾವುದೇ ವಿಷಯದಲ್ಲಿ ಈಸಿ ಆಪ್ಷನ್ ತಗೋಬೋದಾಗಿತ್ತು. ಕಾಂಗ್ರೆಸ್ ಪಕ್ಷ ನನಗೆ ಉತ್ತರ ಬೆಂಗಳೂರು, ದಕ್ಷಿಣ ಬೆಂಗಳೂರು, ನಿಮ್ಗೆ ಏನ್ ಬೇಕಾದ್ರೂ ಕೇಳಿ, ಮಂಡ್ಯ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳಿ, ನಿಮ್ಗೆ ರಾಜ್ಯಸಭಾ ಪೋಸ್ಟ್ ಬೇಕಾದ್ರೆ ನಾನು ಇವತ್ತೇ ಹೋಗಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿಸ್ತೀವಿ. ಈ ಎಲೆಕ್ಷನ್ ಯಾಕೆ ನಿಮ್ಗೆ ಈ ಕಷ್ಟ ಯಾಕೆ, ನಾವು ಡೈರೆಕ್ಟ್ ನಿಮ್ಮನ್ನ ರಾಜ್ಯಸಭೆಗೆ ಇದು ಮಾಡ್ತೀವಿ ಅಂತಾನು ಹೇಳಿದ್ರು. JDS ಪಕ್ಷದವರು ಅವರೇ ಹೇಳ್ತಿದಾರಲ್ಲ MLC ಸೀಟ್ ಕೊಡ್ತೀವಿ, ಇನ್ನ ಇನ್ಸಿಸ್ಟ್ ಮಾಡಿದ್ರೆ ಮಿನಿಸ್ಟ್ರು ಮಾಡ್ಬೋದು ಅನ್ನೋ ಒಂದು ಮಾತುಗಳು ಹೇಳಿದ್ರು. ಇದು ಯಾವುದನ್ನು ನಾನು ತಗೊಂಡಿಲ್ಲ. therefore I think my integrity has been very clear on this matters. ನಾನು ಜನಾಭಿಪ್ರಾಯಕ್ಕೆ ಬೆಲೆ ಕೊಟ್ಟು ಮಾಡಿರುವಂತ ಒಂದು ಡಿಸಿಷನ್. ನಾನು ಈ ಡೆಸಿಷನ್ ತಗೊಂಡಾಗ ನನಗೆ ಗೊತ್ತಿರಲಿಲ್ಲ ವೆದರ್ BJP ವಿಲ್ ಸಪೋರ್ಟ್ ಮಿ ಆರ್ ನಾಟ್ ಅನ್ನೋದು. ನನಗಿನ್ನೂ ಆ ಒಂದು ಕಾನ್ಫಿಡೆನ್ಸ್ ಇರಲಿಲ್ಲ. ಬಟ್ ಯಾವಾಗ ಇವರು ಒಂದು ರಾಜಕೀಯವಾಗಿ ಒಂದು ಸ್ಟ್ರೇಟ್ ಫಾರ್ವರ್ಡ್ ಫೈಟ್ ಮಾಡಲ್ಲ ಅನ್ನೋದು ನನಗೆ ಅರಿವಾಯ್ತು, ಐ ಥಾಟ್ ನನಗೆ ಸ್ಟ್ರೆಂತ್ ಬೇಕು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತಾಯ್ತು. ಆ ಸ್ಟೇಜ್ ಅಲ್ಲಿ ನಾನು BJP ಅವರ ಸಪೋರ್ಟ್ ನಾನು ಕೇಳಿದ್ದೆ. ಅಂಡ್ ಕ್ಲಿಯರ್ಲಿ ದೇ ಹ್ಯಾವ್ ಸ್ಟೇಟೆಡ್, ನಾವು ಇದನ್ನ ಬೇಷರತ್ತು ಬೆಂಬಲ ಅಂತ ಹೇಳಿದ್ದಾರೆ. ಅಂದ್ರೆ ಅನ್ಕಂಡೀಷನಲ್ ಸಪೋರ್ಟ್ ಅವ್ರು ಕೊಟ್ಟಿರೋದು. ಸೊ ಹಾಗಾಗಿ ನಾನು ಸಂಕೃಷ್ಣ ಅವ್ರನ್ನ ಮೀಟ್ ಮಾಡಿದಾಗಲೂ ವಿ ಹ್ಯಾವ್ ನಾಟ್ ಸ್ಪೋಕನ್ ಅಬೌಟ್
ದಿಸ್. ನಾನು ಅವರ ಬ್ಲೆಸ್ಸಿಂಗ್ಸ್ ತಗೊಳಕ್ಕೆ ನಾನು ಹೋಗಿದ್ದೆ, ಅದರಷ್ಟೇ ಮಾತಾಡಿದೆ, ನಾನು ಬಂದೆ. ಯಡಿಯೂರಪ್ಪನವ್ರನ್ನ ನಾನು ಥ್ಯಾಂಕ್ಸ್ ಹೇಳಕ್ ಹೋದೆ, ಅವ್ರ ಬ್ಲೆಸ್ಸಿಂಗ್ಸ್ ತಗೊಂಡೆ. ಆವಾಗ್ಲೂ ಅವ್ರು ಹೇಳಿದ್ದು ಅಂಬರೀಷ್ ಅವರ ಮೇಲೆ ಎಲ್ರಿಗೂ ಗೌರವ ಇದೆ, ಸೊ ವಿ ಫೀಲ್ ಈ ನಿಮ್ಮ ಫೈಟ್ ನ ನಾವು ಯಾವ ರೀತಿಯ ಸ್ಟ್ರೆಂಥನ್ ಮಾಡಬೇಕು ನಾವು ಮಾಡ್ತೀವಿ, ನಮ್ದೇನು ಕಂಡೀಷನ್ಸ್ ಇಲ್ಲ ಅಂತ ಹೇಳಿದ್ರು. ಈಗ ಲಾಸ್ಟ್ ಪಾರ್ಟ್ ಆಫ್ ಯುವರ್ ಕ್ವೆಶ್ಚನ್, ಎಲೆಕ್ಷನ್ ಅಲ್ಲಿ ಗೆದ್ದು ಬಂದ್ರೆ ನಿಮ್ಮ ನಡೆ ಯಾವ ಕಡೆ ಇರುತ್ತೆ ಅನ್ನೋದು. ನನ್ನ ನಡೆ, ವಾಟ್ ಎವರ್ ದ ಪೀಪಲ್ ಹೂ ಹ್ಯಾವ್ ಎಲೆಕ್ಟೆಡ್ ಮೀ ಇನ್ ದಟ್ ಸಿಚುವೇಶನ್, ಅವ್ರು ಏನ್ ಹೇಳ್ತಾರೆ ಅದರಂತೆ ಇರುತ್ತೆ. ಈಗಲೂ ಅದನ್ನೇ ನಾನು ಫಾಲೋ ಮಾಡಿಕೊಂಡು, ಜನ ಹೇಳೋದಕ್ಕೆ ನಾನು ಡಿಫಿಕಲ್ಟ್ ಹಾದಿನ ನಾನು ಚೂಸ್ ಮಾಡಿದೆ. ಆವಾಗ್ಲೂ ಅವ್ರು ಏನ್ ಹೇಳ್ತಾರೆ ಅದನ್ನೇ ಫಾಲೋ ಮಾಡ್ತೀನಿ. ಬಿಕಾಸ್ ಆಸ್ ಎನ್ ಇಂಡಿಪೆಂಡೆಂಟ್ ಐ ಹ್ಯಾವ್ ದ ಫ್ರೀಡಮ್. ಈಗ ನಾನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್, ಸ್ವತಂತ್ರ ಅಭ್ಯರ್ಥಿ ಅಂದ್ರೆ ಸ್ವತಂತ್ರವಾಗಿ ನಾನು ಚೂಸ್ ಮಾಡ್ಕೋಬಹುದು ಯಾವ ರೀತಿ. ಬಟ್ ಮೈ ಇಂಟೆನ್ಷನ್ ವಿಲ್ ಹ್ಯಾವ್ ಟು ಸರ್ವ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಮಂಡ್ಯಾಸ್ ಪೀಪಲ್. ಅದೊಂದೇ ನನ್ನ ಮೈಂಡ್ ಅಲ್ಲಿ ಇದೆ. ಐ ಹೋಪ್ ಐ ಹ್ಯಾವ್ ಆನ್ಸರ್ಡ್ ದ ಕ್ವೆಶ್ಚನ್. ಈಗ ನೀವು ಗೆಲ್ತೀರಾ ಮೇಡಮ್, ನೀವು ಗೆಲ್ತೀರಾ ಅಲ್ಲ, ಒಂದು ನಿಮಿಷ. ಹಲೋ, ನಾನು ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿದಾಗ ನಾವು ಪ್ರಚಾರದ ಬಗ್ಗೆ ಏನೂ ಡಿಸ್ಕಸ್ ಮಾಡಿಲ್ಲ, ಈ ಬೆಂಬಲದ ಬಗ್ಗೆ. ಆದ್ರೆ ಯಾಕೆಂದ್ರೆ ಅದು ಫಸ್ಟ್ ಟೈಮ್ ನಾನು ಈ ವಿಷಯವಾಗಿ ಅವ್ರನ್ನ ಮೀಟ್ ಮಾಡಿದ್ದು. ಆ ಬೆಂಬಲ ನಮ್ದು ಬೇಷರತ್ತಾಗಿರುತ್ತೆ. ಯಾವ ರೀತಿ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು ನಾನು ನಮ್ಮ ಪಾರ್ಟಿ ಮೆಂಬರ್ಸ್ ಜೊತೆಲಿ ಚರ್ಚೆ ಮಾಡಿ ಪ್ರಚಾರಕ್ಕೆ ಬರೋದಾ ಬೇಡವಾ ಇದನ್ನ ನಾವು ಸೂಚಿಸ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಅವರು ಸೀನಿಯರ್ ಲೀಡರ್ ಆಗಿದ್ದಾರೆ ಬಿಜೆಪಿಯಲ್ಲಿ, ಅವ್ರಿಗೆ ಅಡ್ವೈಸ್ ಕೊಡೋ ಅಂತ ಪೊಸಿಷನ್ ಅಲ್ಲಿ ನಾನೇನು ಇಲ್ಲ. ಅವ್ರೇನ್ ಹೇಳ್ತಾರೋ ನಾನು ಕೇಳಿಸ್ಕೊತೀನಿ. ಇಫ್ ಇಟ್ ಇಸ್ ಇನ್ ದ ಬೆಸ್ಟ್ ಇಂಟ್ರೆಸ್ಟ್, ಅದರ ಪ್ರಕಾರ ನಾನು ಹೋಗ್ತೀನಿ. ನನ್ನ ಮೀಟ್ ಮಾಡಿದಾಗ ಅವ್ರು ಆ ರೀತಿ ಹೇಳಿಲ್ಲ, ನಾನು ಪ್ರಚಾರಕ್ಕೆ ಬರ್ತೀನಿ ಅನ್ನೋ ಮಾತನ್ನ ನನ್ಗೆ ಹೇಳಿಲ್ಲ ಅವರು. ಮೇಡಮ್, ಈಗ ನಮ್ಮ ಸ್ನೇಹಿತರು ಒಂದು ಪ್ರಶ್ನೆ ಮಾಡ್ತಾರೆ, ನೀವು ಗೆದ್ರೆ ಗೆಲ್ತೀರಾ, ಅದು ನಾವು ವಿಶ್ ಮಾಡ್ತೀವಿ. ಎರಡನೇದೇನಂದ್ರೆ, ಇವರು ಒಂದು ಪ್ರಶ್ನೆ ಕೇಳೋದು ನಿಮ್ಮನ್ನ, ಏನು ನೀವು ಗೆದ್ದು ಬಂದ್ರೆ ಇಂಡಿಪೆಂಡೆಂಟ್ ಸೀಟ್ ನಿಮ್ಗೊಂದು ಕಾಯಂ ಆಗಿರ್ತದೆ, ಕೂತಿರ್ತದೆ ಇಂಡಿಪೆಂಡೆಂಟ್. ಅವಾಗ ಎರಡೂ ಪಕ್ಷಗಳ ರಾಜ್ಯದ ಒಂದು ಅಧಿಕಾರ ಚುಕ್ಕಾಣಿ ಹಿಡಿಯೋ ಸಂದರ್ಭದಲ್ಲಿ ಸೀಟಿನ ಕೊರತೆ ಆದಾಗ ನಿಮ್ಮನ್ನು ಕೇಳ್ತಾರೆ, ಅಮ್ಮ ಯಾರು ಸಪೋರ್ಟ್ ಮಾಡ್ತೀರಾ ಅಂತ. ಈಗ ನಿಮ್ಮ ಇಂಟೆನ್ಷನ್ ಅರ್ಥ ಆಯ್ತು ನನಗೆ. ನಮ್ಮ ಕ್ಷೇತ್ರದ ಜನತೆಯ ಅಭಿವೃದ್ಧಿಗೆ ನಾನು ಪ್ರಯತ್ನ ಪಡ್ತೀನಿ, ಅವ್ರನ್ನ ಕೇಳ್ಕೊಂಡು ಅವ್ರ ಅಭಿಪ್ರಾಯದ ನಡ್ಕೋತೀನಿ ಅಂತ. ಇವಾಗ ಕಾಂಗ್ರೆಸ್ನವರು ನಿಮ್ಮ ಕ್ಷೇತ್ರಕ್ಕೆ ಒಂದಷ್ಟು ದುಡ್ಡು ಕೊಟ್ಟು ಅಭಿವೃದ್ಧಿ ಮಾಡ್ತೀವಿ ಅಂತ ಅವ್ರು ಹೇಳಿದಾಗ, ಅಥವಾ ಬಿಜೆಪಿ ಅವರು ಹೇಳಿದಾಗ ಅದ್ರ ಪ್ರಕಾರ ನಡ್ಕೋತೀರಾ? ಯಾರು ಸಹಾಯ ಮಾಡ್ತೀರಾ ಆ ಪಕ್ಷದ ಕಡೆ ಹೋಗ್ತೀರಾ, ಅಥವಾ ನಿಮ್ದೇ ಯಾವ್ದೋ ಡಿಸಿಷನ್ ತಗೊಂಡು ಕೂತ್ಕೊಡ್ತೀರಾ? ಐ ಥಿಂಕ್ ಫಸ್ಟ್ ಆಫ್ ಆಲ್ ನಾನು ಈ ಕ್ವೆಶ್ಚನ್ ಆಲ್ರೆಡಿ ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ, ಆದ್ರೆ ಹೇಳ್ತೀನಿ. ಖಂಡಿತ ಮಂಡ್ಯದ ಜನತೆಗೆ ತುಂಬಾ ಒಂದು ವಿವೇಚನೆ ಇದೆ ಪಾಲಿಟಿಕ್ಸ್ ಬಗ್ಗೆ. ನಾನು ಇಲ್ಲಿ ಕುತ್ಕೊಂಡು ಮಾತಾಡ್ತೀನಲ್ಲ, ಅದಕ್ಕಿಂತ ಹೆಚ್ಚಾಗಿ ಅದಕ್ಕಿಂತ ಚೆನ್ನಾಗಿ ಮಾತಾಡ್ತಾರೆ ಪಾಲಿಟಿಕ್ಸ್ ಬಗ್ಗೆ ಮಂಡ್ಯದ ಕಾಮನ್ ಮ್ಯಾನ್. ಆಲ್ಸೋ ಪೊಲಿಟಿಕಲಿ ತುಂಬಾನೇ ಅವರು ಒಂದು ಅರಿವಿಟ್ಕೊಂಡಿದ್ದಾರೆ. ಖಂಡಿತ ನಾನು ಅವ್ರನ್ನ ಕೇಳಿ, ನನ್ನ ಸಪೋರ್ಟ್, ನನಗೆ ಯಾರು ಸಪೋರ್ಟ್ ಆಗಿ ನಿಂತ್ಕೊಂಡಿದಾರೋ ಅವರನ್ನು ಕೇಳ್ತೇನೆ. ನನಗೆ ಬೆಂಬಲ ಯಾರು ಈ ಜನರಿಂದ, ನಾನು ಹೇಳೋದು ಕಾಮನ್ ಪರ್ಸನ್, ಅವರ ಇಂಟ್ರೆಸ್ಟ್ ಸರ್ವ್ ಮಾಡ್ಬೇಕು ನಾನು. ಅದಕ್ಕೆ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಯಾರು ಆಶ್ವಾಸನೆ ಕೊಡ್ತಾರೆ, ಯಾರು ಪ್ರಾಮಿಸ್ ಮಾಡ್ತಾರೆ, ಅದರಂತೆ ನಾನು ಹೋಗ್ತೀನಿ. ಮೇಡಮ್, ಫಿಲ್ಮ್ ಇಂಡಸ್ಟ್ರಿಯಿಂದ ಈವರೆಗೂ ಯಶ್ ಮತ್ತು ದರ್ಶನ್ ಮಾತ್ರ ಬಂದಿದ್ದಾರೆ ಮೇಡಮ್, ಬೇರೆ ಯಾರು ಬರ್ತಿಲ್ಲ ಬಿಗ್ ನೇಮ್ಸ್ ಫಿಲ್ಮ್ ಇಂಡಸ್ಟ್ರಿಯಿಂದ. ಮತ್ತೆ ಚಿರಂಜೀವಿ ಮತ್ತೆ ರಜನಿಕಾಂತ್ ಬರೋದು ಏನಾದ್ರು ಪ್ಲಾನ್ ಇದೆ ಫ್ಯೂಚರ್? ನೋಡಿ, ಚಿರಂಜೀವಿ ಅವರು ರಜನಿಕಾಂತ್ ಅವರು ಬರ್ತಾರೆ ಅಂತ ಒಂದು ಊಹಾಪೋಹ ಮಾಧ್ಯಮಗಳಲ್ಲಿ ಓಡ್ತಾ ಇತ್ತು ವಿನಃ ನಾನೆಲ್ಲೂ ಹೇಳಿಲ್ಲ. ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡಲ್ಲ. ಅಂಡ್ ಐ ಥಿಂಕ್ ಮಂಡ್ಯ ಜಿಲ್ಲೆಯ ಜನತೆ ದೇ ಆರ್ ಲುಕಿಂಗ್ ಅಟ್ ದೇರ್ ಓನ್ ಪ್ರಾಬ್ಲಮ್ಸ್ ಇನ್ ದೇರ್ ಓನ್ ವೇ. ಇದರಲ್ಲಿ ಸ್ಟಾರ್ಸ್ ಯಾರು ಬಂದ್ರು ಯಾರು ಬಂದಿಲ್ಲ ಅನ್ನೋದು ಮುಖ್ಯ ಆಗಲ್ಲ. ಸ್ಟಾರ್ಸ್ ಆಗಿ ಬರ್ತಾ ಇಲ್ಲ ದರ್ಶನ್, ಯಶ್. ಅದನ್ನ ನಾನು ಮುಖ್ಯವಾಗಿ ಸ್ಟ್ರೆಸ್ ಮಾಡ್ಕೊಂಡು ಹೋಗ್ತೀನಿ. ನಮ್ಮದೇ ಆ ಈಕ್ವೇಶನ್, ನಮ್ಮ ಸಂಬಂಧ ಬೇರೆ ರೀತಿ. ನನ್ಗೆ ಅಭಿಷೇಕ್ ಬಂದ್ರೆ ಯಾರಾದ್ರೂ ಕ್ವಶನ್ ಮಾಡಕ್ಕಾಗತ್ತಾ ನನ್ನ ಪ್ರಚಾರಕ್ಕೆ? ಅದೇ ರೀತಿ ದರ್ಶನ್, ಯಶ್ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಆಗಿ ಬರ್ತಾ ಇದ್ದಾರೆ.
ಇವೆಲ್ಲ ಅಭಿಮಾನಕ್ಕೋಸ್ಕರ ಬರ್ತಾರೆ. ಅದೇ ನೆಲದಲ್ಲಿ ನಿಂತು ಅಂಬರೀಷ್ ಅವರು ಹೇಳಿದ್ರು, ಈ ಅಭಿಮಾನಕ್ಕೋಸ್ಕರ ಬರ್ತಾರೆ, ಇವರ ಹತ್ರ ಎಲ್ಲ ಓಟ್ ಇದೆ, ಅಭಿಮಾನದಿಂದ ಓಟ್ ಬಂದು ಅಭಿಮಾನಿಗಳೇ ಬೇರೆ ಮತದಾರರೇ ಬೇರೆ ಅಂತ ಹೇಳಿದ್ರು ಅಂಬರೀಷ್ ಅವರು. ಅಂಬರೀಷ್ ಅವರ ಮಾತು ಹೇಳಿದ್ರು ಇಲ್ವೋ ನಾನು ಕೇಳಿರ್ಲಿಲ್ಲ. ಅಭಿಮಾನ ಬೇರೆ ಮತದಾರರೇ ಬೇರೆ ಅನ್ನೋದು ನಿಜ ಇರ್ಬೋದು, ಬಟ್ ಅಭಿಮಾನಿಗಳಿದಾರಲ್ಲ, ನನ್ನ ದರ್ಶನ್ ಅಭಿಮಾನಿಗಳು ಎಲ್ಲರೂ, ಯಶ್ ಅಭಿಮಾನಿಗಳು ಎಲ್ಲರೂ 100ಕ್ಕೆ 100 ನನಗೆ ವೋಟ್ ಹಾಕ್ತಾರೆ ಅಂತ ನಾನೇನು ಹೇಳ್ತಾ ಇಲ್ಲ. ಬಟ್ ಖಂಡಿತ ಈ ಅಗೇನ್ಸ್ಟ್ ವೋಟ್ ಆದ್ರೂ ಹಾಕಲ್ಲ, ಆ ಗ್ಯಾರಂಟಿ ನನಗಿದೆ. I have toured most parts of Mandya and I have received amazing love from the people of Mandya. Andre, I can't explain. It is a ಒಂದು vibe ಇದೆಯಲ್ಲ, a positive vibe ಅದು. ನನಗೆ I am taken aback by this. ನಾನು ಈ ರೆಸ್ಪಾನ್ಸ್ ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಿಜಕ್ಕೂ ಹೇಳ್ಬೇಕಂದ್ರೆ ಇಷ್ಟೊಂದು ಪಾಸಿಟಿವ್ ರೆಸ್ಪಾನ್ಸ್ ನ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಶಿವರಾಮೇಗೌಡರು ಅದೇನ್ ಮಾತಾಡ್ತಾರೆ, ಯಾವ ಸಂದರ್ಭದಲ್ಲಿ ಅನುಕೂಲವಾಗಿ ಏನೇನ್ ಮಾತನ್ನ ಬದಲಾಯಿಸ್ತಾರೆ, ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡಕ್ ಹೋಗಲ್ಲ. ಅವ್ರಿಗೆ ಬಹುಶಃ ಈ ಒಂದು 6 ತಿಂಗಳಲ್ಲಿ MP, ಅದಾದ್ಮೇಲೆ ಪಾರ್ಟಿನೇ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡ್ಲಿಲ್ಲ. ಆ ಒಂದು ಫ್ರಸ್ಟ್ರೇಷನ್ ಏನಾದ್ರೂ ಇದೆಯೇನೋ ಮೈಂಡ್ ಅಲ್ಲಿ, ಅವ್ರನ್ನೇ ಕೇಳ್ಬೇಕು. ಐ ಡೋಂಟ್ ವಾಂಟ್ ಟು ಗಿವ್ ಟೂ ಮಚ್ ಆಫ್ ಇಂಪಾರ್ಟೆನ್ಸ್ ಟು ವಾಟ್ ಹಿ ಸೇಸ್. ಹಲೋ, ಮತ್ತಷ್ಟು ಅಪ್ಡೇಟ್ಸ್ ನೋಡೋಣ ಚಿಕ್ಕ ಬ್ರೇಕ್ನ ನಂತರ. ಎಷ್ಟೇ ಎದುರಾಳಿಗಳು ವೈಯಕ್ತಿಕ ಟೀಕಾಸ್ತ್ರಗಳನ್ನು ಮಾಡಿದ್ರು ಕೂಡ, ಆದ್ರೆ ಇವತ್ತು ಒಂದು ಕಡೆ ಬೆಳಗ್ಗೆಯಲ್ಲೂ ಮಾತಾಡ್ತಾ ನಾನು ಇದೇ ರೀತಿ ಟೀಕೆ ಮುಂದುವರೆದ್ರೆ ಗಾಳಿ ಆಗ್ಬೇಕಾಗತ್ತೆ ಅಂತ ಹೇಳಿದ್ರಿ. ಅಂದ್ರೆ ನಿಮ್ ಟೀಕೆ ಮೀರುವಷ್ಟು ನಿಮ್ಮ ಟೀಕೆ ಮೀರಿದಷ್ಟು ಅಂತ ನಾನು ಮೀನ್ ಮಾಡಿಲ್ಲ. ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು ಅಂದ್ರೆ ಪ್ರತಿಯೊಂದು ಮಹಿಳೆಯಲ್ಲೂ ಒಂದು ಕಾಳಿ ಇರ್ತಾಳೆ ಅಂತ ನನ್ನ ಅನಿಸಿಕೆ. ಈಗ ಸಪೋಸ್ ನೀವೊಂದು ತಾಯಿ ತಗೊಳ್ಳಿ, ಮಕ್ಕಳ ವಿಷಯಕ್ಕೆ ಬಂದಾಗ ಅವ್ರಿಗೆ ಏನಾದ್ರೂ ಅಟ್ಯಾಕ್ ಮಾಡ್ತಿದ್ದಾರೆ, ಯಾರಾದ್ರೂ ಏನಾದ್ರೂ ಒಂದು ದ್ರೋಹ ಅಥವಾ ಒಂದು ಅನ್ಯಾಯ ನಡೀತಿದೆ ಅನ್ಬೇಕಾದ್ರೆ ಎಷ್ಟೇ ಸೌಮ್ಯ, ಎಷ್ಟೇ ಸಾಫ್ಟ್ ಇದ್ರು ಮಕ್ಕಳನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳಲ್ವಾ? ಆ ವಿಷಯದಲ್ಲಿ ಪ್ರತಿಯೊಂದು ತಾಯಿ, ಪ್ರತಿಯೊಂದು ಮಹಿಳೆ ಕಾಳಿನೇ ಆಗ್ತಾಳೆ. ಮನುಷ್ಯರಲ್ಲಿ ಬಿಡಿ, ನೀವು ಪ್ರಾಣಿಗಳು ಬಂದ್ರು ಹಾಗೇನೆ, ಹೌ ದೇ ಪ್ರೊಟೆಕ್ಟ್ ಚಿಲ್ಡ್ರನ್ ಅನ್ನೋದು ನಾವು ನೋಡ್ತೀವಿ. ದಿಸ್ ಇಸ್ ಈ ಮಹಿಳೆಯರಿಗೆ ಬರುವಂತ ಒಂದು ಹುಟ್ಟು ಗುಣ ಅದು. ಸೊ ನಾನು ಆ ರೀತಿಯಲ್ಲಿ ಹೇಳಿದೆ. ನಾನು ಚುನಾವಣೆ ಅಥವಾ ರಾಜಕಾರಣದಲ್ಲಿ ನಾನೇನೋ ಕಾಳಿ ಆಗ್ಬಿಡ್ತೀನಿ ಅಂತ ಹೇಳಿಲ್ಲ. ಐ ಥಿಂಕ್ ಮೇಡಮ್ ಅಂಬರೀಷ್ ಅವರು ಇದ್ದಾಗ, ಮೇಡಮ್ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ, ಒಂದು ನಿಮಿಷ ಅವ್ರು ಮಾತಾಡ್ತೀನಿ. ಅಲ್ಲ, ಅದಕ್ಕೆ ನಾನು ಪ್ರೂಫ್ ಎಲ್ಲ ನಮ್ಗೆ ಅಲ್ಲಿ ನಡೆದಿದ್ದ ಏನೇನೋ ಒಂದು ಅದೇನಂತಾರೆ ಡಿಸ್ಕ್ರಿಪೆನ್ಸೀಸ್ ಇನ್ ದ ನಾಮಿನೇಷನ್ ಆಗ್ಲಿ, ಅಥವಾ ಅವರು ಅದಕ್ಕೆ ಯಾವ ರೀತಿ ಅದನ್ನ ಕವರ್ ಅಪ್ ಮಾಡಿಕೊಂಡು ಓಪನ್ಲಿ ಒಂದು ಅಫಿಷಿಯಲ್ ಮೆಷಿನರಿನ ಅವರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ನಾನು ಅವತ್ತು ಲೆಟರ್ಸ್ ನಮ್ಮಲ್ಲಿ ನಡೆದಿದ್ದೆಲ್ಲ ನಾವು ವೆರಿ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ನಾವು ಕೊಟ್ಟಿದ್ವಿ. ಅದರ ಒಂದು ಪ್ರೋಸೆಸ್ ಇನ್ನು ನಡೀತಾ ಇದೆ. ಎಲೆಕ್ಷನ್ ಕಮಿಷನ್ ಹತ್ರ ನಾವು ಕಂಪ್ಲೇಂಟ್ ಮಾಡಿದ್ವಿ, ECI ಹತ್ರನೂ ನಾವು ಅಂದ್ರೆ ಡೆಲ್ಲಿಯಲ್ಲಿ ಅದನ್ನ ಫಾರ್ವರ್ಡ್ ಮಾಡಿದ್ವಿ. ನಮಗಿರೋ ಒಂದು ಅದು ಡೌಟ್ಸ್ ಆಗಿರ್ಲಿ, ಕಂಪ್ಲೇಂಟ್ಸ್ ಆಗಿರ್ಲಿ, ನಾವು ಅದನ್ನ ಫಾರ್ವರ್ಡ್ ಮಾಡಿದ್ವಿ. ಅವರನ್ನು ಅದನ್ನ ಈಗ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ಮೇಡಮ್ ಅಂಬರೀಷ್ ಅವರು ಇದ್ದಾಗ ಚಿತ್ರರಂಗದ ಎಷ್ಟೋ ಸಮಸ್ಯೆಗಳನ್ನ ಬಗೆಹರಿಸಿ ಒಂದು ಮಾಡ್ತಾ ಇದ್ರು. ಈಗ ದರ್ಶನ್ ಮತ್ತೆ ಯಶ್ ಅವರು ಪ್ರಚಾರಕ್ಕೆ ಬಂದಿರೋ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಚಿತ್ರರಂಗದಲ್ಲಿ ಭಿನ್ನಾಭಿಪ್ರಾಯ, ಇಬ್ಬಾಗ ಇದೆಲ್ಲ ಆಗ್ತಾ ಇದೆ ಅಂತ ಅನ್ಸಲ್ವಾ? ಒಂದು ಪ್ರಶ್ನೆ. ಇನ್ನೊಂದು,
ಇಷ್ಟೆಲ್ಲ ಕಷ್ಟ ಕೊಟ್ಟಲ್ಲಿ ಅನುಭವಿಸುವ ಬದಲು ಮುಂದೆ ಈಗಲ್ದಿದ್ರು ಮುಂದೆ ಭವಿಷ್ಯದಲ್ಲಿ ಅಭಿಷೇಕ್ಗಾದ್ರೂ ರಾಜಕೀಯಕ್ಕೆ ತರಬೇಕು ಅಥವಾ ಒಂದು ಪ್ಲಾಟ್ಫಾರ್ಮ್ ಕೊಡಬೇಕು ಅಂತ ಅನಿಸ್ತಾ ಇದೆ ನಿಮ್ಗೆ? ನೋಡಿ, ನಾನೇ ರಾಜಕೀಯಕ್ಕೆ ಬರ್ಬೇಕು ಅಂತ ಯಾವತ್ತು ಅನ್ಕೊಂಡಿಲ್ಲ. ಇನ್ನು ಅಭಿಷೇಕ್ದು ಎಷ್ಟೋ ದೂರ, ಅವ್ರಿನ್ನೂ ಫಿಲ್ಮ್ಸ್ ಅಲ್ಲಿ ಈ ಒಂದು ಫಿಲ್ಮು ರಿಲೀಸ್ ಆಗಿಲ್ಲ. ಒಂದಷ್ಟು ಅವನು ಸಾಧನೆ ಮಾಡ್ಬೇಕಾಗಿದೆ, ಒಂದು ಹೆಸರು ಅವ್ರಿಗೂ ಬರ್ಬೇಕಾಗಿದೆ, ಕಷ್ಟ ಪಡ್ಬೇಕಾಗಿದೆ. ಈಗ ಅಂಬರೀಷ್ ಅವ್ರು ಇದ್ದಾಗ ಅದೊಂದು ನಮ್ಗೊಂದು ದೊಡ್ಡ ಅಂಬ್ರೆಲ್ಲ ಇದ್ದಾಗಿತ್ತು. ಈಗ ಅವರೂ ಇಲ್ಲ. ಈಗ ಹಿ ಹ್ಯಾಸ್ ಟು ವರ್ಕ್ ಇಸ್ ಓನ್ ವೇ ಅಪ್. ಅವ್ರಿಗೆ ಸಿನಿಮಾಗ್ ಬರೋದೇ ನಮ್ಗೆ ಗೊತ್ತಿರ್ಲಿಲ್ಲ. ಒಂದು ಫೈನ್ ಡೇಟ್ ಇಲ್ಲಿ ನಾವು ಅನ್ಕೊಂಡೇ ಇಲ್ಲ ಅಭಿಷೇಕ್ ಪಿಕ್ಚರ್ಸ್ ಅಲ್ಲಿ ಬರ್ತಾನೆ. ಅವ್ನಿಗೆ ಯಾವತ್ತೂ ಇಂಟ್ರೆಸ್ಟ್ ತೋರಿಸಿರ್ಲಿಲ್ಲ ಬಿಗಿನಿಂಗ್ ಅಲ್ಲಿ. ಸೊ ಅಲ್ಲೂನೇ ನಾವು ಪ್ಲಾಟ್ಫಾರ್ಮ್ ಮಾಡಿದ್ವಾ, ನಾವೇನಾದ್ರು ಪ್ರೊಡ್ಯೂಸ್ ಮಾಡಿದ್ವಾ ಅಭಿಷೇಕ್ಗೋಸ್ಕರ ಪಿಕ್ಚರ್? ಅಲ್ಲೇ ನಾವು ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನು 40 ಇಯರ್ಸ್, ಅಂಬರೀಷ್ ಅವರು 45 ಇಯರ್ಸ್ ಒಂದು ಇಂಡಸ್ಟ್ರಿ, ನಮ್ಗೆ ಪೂರ್ತಿ ಒಂದು ಎಲ್ಲಾ ಕಡೆಯಿಂದ ಒಂದು ಸಪೋರ್ಟ್ ಇರೋಂತ ಇಂಡಸ್ಟ್ರಿಲೇ ನಾವು ಅಭಿಷೇಕ್ಗೆ ಪ್ಲಾಟ್ಫಾರ್ಮ್ ಮಾಡಿಲ್ಲ. ಬೇರೆಯವರ ಪಿಕ್ಚರ್ ಅಲ್ಲೇ ಅವರು ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ. ಇದನ್ನ ನೀವು ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಸ್ಟ್ರೆಸ್ ದಿಸ್ ಫ್ಯಾಕ್ಟ್. ಅಲ್ಲೂನು ಅಂಬರೀಷ್ ಅವರು ಅದನ್ನೇ ಹೇಳಿದ್ರು, ನಾನು ಪ್ರಮೋಟ್ ಮಾಡಲ್ಲ ನನ್ನ ಮಗನ್ನ, ಅವನಿಗೆ ಆ ಸಾಮರ್ಥ್ಯತೆ ಇದ್ದು ಇಫ್ ಎನಿ ಪ್ರೊಡ್ಯೂಸರ್ ಇಸ್ ಕನ್ವಿನ್ಸ್ಡ್ ಬೈ ಹಿಸ್ ಕೇಪಬಿಲಿಟಿ ಅವ್ರು ಕೊಡ್ತಾರೆ, ಅವಾಗ ಇವ್ನು ಪ್ರಿಪೇರ್ ಆಗಿರ್ಬೇಕಷ್ಟೇ. ನಾವು ಸಪೋರ್ಟ್ ಮಾಡ್ತೀವಿ, ಬಟ್ ಐ ಆಮ್ ನಾಟ್ ಗೋಯಿಂಗ್ ಟು ಪ್ರಮೋಟ್ ಹಿಮ್ ಅನ್ನೋದು. ಮೇಡಮ್, ಮೊದಲನೇ ಪ್ರಶ್ನೆ, ಅಂಬರೀಷ್ ಅವರು ಸಮಸ್ಯೆಗಳನ್ನ ಇತ್ಯರ್ಥ ಮಾಡಿ ಒಂದು ಮಾಡ್ತಾ ಇದ್ರು. ಇವ್ರು ಪ್ರಚಾರಕ್ಕೆ ಬಂದಿರೋ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಭಿನ್ನಾಭಿಪ್ರಾಯ ಆಗ್ತಿದೆ. ಸಾರಿ, ನಂಗೆ ಇಬ್ರು ಕೇಳಿದ್ರು ಮೇಡಮ್. ರಾಜಕಾರಣ ಅನ್ನೋ ಮಾತುಗೆ ನಾನು ಬಿಕಾಸ್ ಅದರ ಬಗ್ಗೆ ಈಗ ಬೇಕಾದಷ್ಟು ಮೀನಿಂಗ್ಸ್ ಬರುತ್ತೆ. ರಾಜಕಾರಣ ಅಂದ್ರೆ ನಾವು ಇನ್ವರ್ಟೆಡ್ ಕೋಮಾಸ್ ಅಲ್ಲಿ ರಾಜಕಾರಣ ಅಂದ್ರೆ ಏನು, ಫಸ್ಟ್ ಅದನ್ನ ನೀವು ಯೋಚನೆ ಮಾಡಬೇಕು. ಬಟ್ ಮಂಡ್ಯದವರ ಜೊತೆ ಒಂದು ಆ ಸಂಬಂಧ ಈಗ ಇನ್ನಷ್ಟು ದೃಢವಾಗಿದೆ ನಮ್ದು, ಇನ್ನಷ್ಟು ಈಗ ಹತ್ತಿರವಾಗಿದೆ. ಈಗ ಇಷ್ಟೊಂದು ವರ್ಷಗಳು ಅಂಬರೀಷ್ ಅವರೆಲ್ಲ ಅದನ್ನೆಲ್ಲ ನೋಡ್ಕೋತಾ ಇದ್ರು, ಅವರೇ ಅಂತ ಒಂದು ರಿಲೇಶನ್ಶಿಪ್ ಅಷ್ಟು ಡೀಪ್ ಆಗಿತ್ತು. ಈಗ ನಮ್ಮಲ್ಲಿ ಒಬ್ಬೊಬ್ಬರು ಬಂದು ಅವರ ಸಮಸ್ಯೆಗಳೇನಿದೆ, ಅವರ ಒಂದು ಪರ್ಸನಲ್ ವಿಷಯಗಳನ್ನು ನಮ್ಗೆ ಹೇಳ್ಕೊತಾರೆ. ಸೊ ಆ ಬಾಂಧವ್ಯ ಅನ್ನೋದು ಇದ್ದೇ ಇರುತ್ತೆ. ರಾಜಕಾರಣ ಇರ್ಲಿ ಹೋಗ್ಲಿ, ಐ ಆಮ್ ನಾಟ್ ವರಿಡ್. ನಾನು ಮೊದಲಿಂದಾನೇ ಹೇಳ್ಕೊಂಡ್ ಬಂದಿದ್ದೆ, ನನ್ಗೆ ಯಾವತ್ತೂ ರಾಜಕಾರಣ ಅನ್ನೋದು ಆಸಕ್ತಿನೂ ಇರ್ಲಿಲ್ಲ. ಐ ಆಮ್ ನಾಟ್ ಹಿಯರ್ ಏನೇನೋ ಅಚೀವ್ ಮಾಡ್ಬಿಡ್ಬೇಕು ಅಥವಾ ಎಲ್ಲೋ ನಾನು ಮಿನಿಸ್ಟರ್ ಆಗ್ಬಿಡ್ಬೇಕು, ಇನ್ನೊಂದಾಗ್ಬಿಡ್ಬೇಕು ಅಂತ ನನಗೇನು ಅಷ್ಟು ಅಂಬಿಷನ್ ಇಲ್ಲ, ಟು ಬಿ ವೆರಿ ಫ್ರಾಂಕ್. ಜನ ಕೇಳಿದ್ದಾರೆ, ನೀವು ನಮ್ಮ ಪರ ನಿಂತ್ಕೋಬೇಕು, ನೀವು ಸ್ಪಂದಿಸ್ಬೇಕು. ನೀವು ನಿಂತ್ಕೊಂಡಿಲ್ಲ ಅಂದ್ರೆ ನಾವು ನಿಮ್ಮನ್ನ ಕ್ಷಮಿಸಲ್ಲ. ನೀವು ಇದನ್ನ ಹಿಂದೆ ಹೆಜ್ಜೆ ಹಾಕಿದ್ರೆ ನಾವು ಮಂಡ್ಯದಲ್ಲಿ ನೀವು ಕಾಲಿಡಬಾರ್ದು ಅನ್ನೋಂತ ಎಮೋಷನಲಿ ದೇ ಟಚ್ ಮೀ. ಸೊ ಎಮೋಷನಲ್ ಕನೆಕ್ಟ್ ಅಂತೂ ಇದ್ದೇ ಇರುತ್ತೆ. ಅದು ರಾಜಕಾರಣವಾಗೇ ಇರಬೇಕು ಅಂತ ಏನು ಕಂಪಲ್ಸರಿ ಅಲ್ಲ. ಮೇಡಮ್, ನಿಮ್ಮ ಕಾರಣಕ್ಕಾಗಿ ಇಂಡಸ್ಟ್ರಿ ಡಿವೈಡ್ ಆಯ್ತು ಅನ್ಸಲ್ವಾ? ಇಂಡಸ್ಟ್ರಿ ಯಾವುದೇ ಕಾರಣಕ್ಕೂ ಡಿವೈಡ್ ಆಗಿಲ್ಲ. ಇಂಡಸ್ಟ್ರಿನ ನೀವು ರಾಜಕಾರಣಕ್ಕೆ ಹೋಲಿಸೋದು ಸರಿ ಹೋಗಲ್ಲ. ಬಿಕಾಸ್ ಅಲ್ಲಿ ಈಕ್ವೇಶನ್ಸ್ ದ ವೇ ದ ಫಿಲ್ಮ್ ಇಂಡಸ್ಟ್ರಿ ಡಿಫ್ರೆಂಟ್. ನಾವೇನು ಅಲ್ಲಿ ಪಕ್ಷಗಳು ಕಟ್ಕೊಂಡಿಲ್ಲ, ನಾವೇನು ಅಲ್ಲಿ ಒಬ್ಬರಿಗೆ ಆಪೋಸಿಟ್ ಒಬ್ಬರು ಚುನಾವಣೆ ಮಾಡ್ತಾ ಇಲ್ಲ, ಆ ತರದ್ದೇನೂ ಇಲ್ಲ. ಇನ್ನೊಂದು ಫ್ಯಾಕ್ಟರ್ ಏನಂದ್ರೆ ನಾನು ಯಾವ ಪಕ್ಷದವಳು ಇಲ್ಲ, ಈಗ ನಾನು ಪಕ್ಷೇತರ ಅಭ್ಯರ್ಥಿ ನಾನು. ಸೊ ಹಾಗಾಗಿ ಇಂಡಸ್ಟ್ರಿದಲ್ಲಿ ಯಾರಿಗೂ ಏನು ಪ್ರಾಬ್ಲಮ್ ಇಲ್ಲ. ಇದು ಬರೀ ಒಂದು ರೂಮರ್ ಇದು ಅಷ್ಟೇ. ಮೇಡಮ್, ನೀವು ಎಮೋಷನಲಿ ಎಂಟ್ರಿ ಆದ್ರಿ ಅಂತ ಹೇಳಿ ಮೇಡಮ್. ಐ ಡೋಂಟ್ ನೋ, ಅದು ಫೋನ್ ಟ್ಯಾಪ್ ಸ್ಟಾಪ್ ಆಗಿದೆ ಇನ್ನು. ಅದ್ರ ಇನ್ಫಾರ್ಮೇಶನ್ ತಗೊಳ್ಳೋ ಒಂದು ರಿಸೋರ್ಸಸ್ ನಮ್ಮ ಹತ್ರ ಇಲ್ಲ. ಇದೇನಿದ್ರು ಅವ್ರ ಕಡೆಯಿಂದ ಇನ್ವೆಸ್ಟಿಗೇಟ್ ಏನಾದ್ರು ಮಾಡಿ ನಮ್ಗೆ ತಿಳಿಸ್ಬೇಕು. ಹೌ ವಿಲ್ ಐ ನೋ ವೆದರ್ ದ ಫೋನ್ ಟ್ಯಾಪಿಂಗ್ ಹ್ಯಾಸ್ ಬಿನ್ ಸ್ಟಾಪ್ಡ್ ಆರ್ ನಾಟ್? ಒಂದು ನಿಮಿಷ ಅವ್ರು ಮುಗಿಸ್ತೀನಿ. ಫಸ್ಟ್ ಸಂದೇಶ ಏನ್ ಹೋಗ್ತಾ ಇದೆ ಆಲ್ರೆಡಿ ಅಂದ್ರೆ, ಒಂದು ಚುನಾವಣೆಯಲ್ಲಿ ನೀವು ಡೀಸೆಂಟ್ ಆಗಿ ಡಿಗ್ನಿಫೈಡ್ ಆಗಿ ಫೈಟ್ ಮಾಡಬಹುದು ಅನ್ನೋದು ನನ್ನ ದೊಡ್ಡ ಸಂದೇಶ ಇರಬೇಕು ಅನ್ನೋದು ನನ್ನ ಆಸೆ. ಯಾಕಂದ್ರೆ
ಇಫ್ ಐ ಗೆಟ್ ಡೌನ್ ಟು ಆ ಪರ್ಸನಲ್ ಲೆವೆಲ್ ಅವರ ಥರನೇ ನಾನು ಮಾತಾಡೋಕೆ ಶುರು ಮಾಡಿದ್ರೆ ಐ ವಾಂಟ್ ಬಿ ಎನಿ ಡಿಫರೆಂಟ್ ಫ್ರಮ್ ಎನಿಬಡಿ. ಈ ಪ್ಲಸ್ ಐ ಆಮ್ ವೆರಿ ವೆರಿ ಅಪೋಸ್ಡ್ ಟು ದೀಸ್ ಕೈಂಡ್ ಆಫ್ ಪಾಲಿಟಿಕ್ಸ್. ಅವರೊಂದು ಹೇಳೋದು, ನಾನೊಂದು ಹೇಳೋದು, ಅದು ಬೇರೆ ಲೆವೆಲ್ಗೆ ಹೋಗೋದು, ಅದು ನನ್ನ ಕೈಲಿ ಸಾಧ್ಯ ಇಲ್ಲ. ನನ್ನ ಸ್ವಭಾವನೇ ಇದು. ನೀವು ತಾಳ್ಮೆ ಅಂತಿದ್ದೀರಾ, ನನ್ನ ತಾಳ್ಮೆ ಇವತ್ತಿಂದಲ್ಲ, ನಾನು ಮೊದಲಿಂದ ಹೀಗೆ. ನಾನು ಇದನ್ನ ಪಾಲಿಟಿಕ್ಸ್ಗಾಗೇನೋ ನಾನು ಹೊಸದಾಗಿ ಒಂದು ಕ್ರಿಯೇಟ್ ಮಾಡಿಕೊಂಡು ಒಂದು ಆಕ್ಟ್ ಮಾಡ್ತಿರೋದಲ್ಲ. ಇದು ನನ್ನನ್ನು ಹತ್ತಿರದಿಂದ ನನ್ನ ಬಗ್ಗೆ ಗೊತ್ತಿರೋರಿಗೆ ಈ ಒಂದು ಕ್ವಾಲಿಟಿ ನನ್ನಲ್ಲಿದೆ ಅಂತ ಎಲ್ರಿಗೂ ಗೊತ್ತಿದೆ. ಪ್ಲಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಐ ವಾಸ್ ಮ್ಯಾರಿಡ್ ಟು ಅಂಬರೀಶ್ ಫಾರ್ 27 years. ತಾಳ್ಮೆ ಇಲ್ಲದೆ ಅದನ್ನ ನಾನು ನಿಭಾಯಿಸ್ಕೊಂಡು ಬರೋಕ್ ಸಾಧ್ಯ ಇರ್ತಿರ್ಲಿಲ್ಲ ಬಿಡಿ. ಮೇಡಮ್, ಹಲೋ ಮೇಡಮ್, ಮೇಡಮ್ ಪ್ರಚಾರ ಅದು ಕ್ವಾಲಿಫಿಕೇಶನ್ ಅಂತ ನಾನು ಹೇಳಲಿಲ್ಲ, ಅದು ಐಡೆಂಟಿಟಿ ಅಂತ ನಾನು ಹೇಳಿದ್ದು. ಐಡೆಂಟಿಟಿಯಿಂದ ಯಾರು ಒಂದು ಚುನಾವಣೆ ಗೆಲ್ಲಕ್ಕಾಗಲ್ಲ. ಬಟ್ ನನ್ನ ಐಡೆಂಟಿಟಿನ ಕ್ವೆಶ್ಚನ್ ಮಾಡಿದ್ರಲ್ಲ, ಆನ್ಸರ್ ಕೊಟ್ಟಿದ್ದು ನಾನು. ವೆದರ್ ಐ ಹ್ಯಾವ್ ದ ರೈಟ್ ಆರ್ ನಾಟ್ ಟು ಕಂಟೆಸ್ಟ್ ಫ್ರಮ್ ಮಂಡ್ಯ ಅಂತಿದ್ರಲ್ಲ, ಐ ಆಮ್ ವೆರಿ ಮಚ್ ಅ ಪಾರ್ಟ್ ಆಫ್ ಮಂಡ್ಯ. ನಮ್ಮದು ನನಗ್ ಗೊತ್ತಿರೋ ಮಟ್ಟಿಗೆ ಇನ್ನೂ ಭಾರತ ದೇಶದಲ್ಲಿದ್ವಿ. ಭಾರತ ದೇಶದ ಒಂದು ಕಲ್ಚರ್ ಆಗ್ಲಿ, ಸಂಸ್ಕಾರ, ಸಂಸ್ಕೃತಿಗಳನ್ನ ನಾವು ಫಾಲೋ ಮಾಡ್ಕೊಂಡು ಹೋಗ್ತಿದೀವಿ ಅಂತ ನನ್ನ ಅನಿಸಿಕೆ. ಮೇ ಬಿ ಅವ್ರಿಗೆ ಬೇರೆ ಎಲ್ಲಾದ್ರೂ ಹೊರ ದೇಶದಿಂದ ಆ ತರ ಅನ್ಕೊಂಡಿದಾರೇನೋ. ಈಗ ನಮ್ಮ ಒಂದು ಕಲ್ಚರಲ್ಲಿ ಒಂದು ಮದುವೆ ಆದ್ಮೇಲೆ ಹಸ್ಬೆಂಡ್ ನೇಮ್, ಈಗ ನನ್ನ ಹೆಸರು ಬಿಗಿನಿಂಗ್ ಅಲ್ಲಿ ಸುಮಲತಾ, ಮದುವೆ ಆದ್ಮೇಲೆ ಸುಮಲತಾ ಅಂಬರೀಶ್ ನನ್ನ ಹೆಸರು. ಸೊ ಹಾಗಾಗಿ ಅವ್ರ ಮನೆಗೆ ಬಂದ ಮೇಲೆ ವಾಟ್ ಎವರ್ ಇಟ್ ಇಸ್, ಮೈ ಐಡೆಂಟಿಟಿ ಇಸ್ ಮರ್ಜ್ಡ್ ವಿತ್ ದಟ್ ಐಡೆಂಟಿಟಿ. ಅದನ್ನ ಯಾರು ಏನ್ ಮಾಡಿದ್ರು ಚೇಂಜ್ ಮಾಡಕ್ ಆಗಲ್ಲ. ಈಗ ಐಡೆಂಟಿಟಿ ವಿಷಯ ಇಟ್ಕೊಂಡು, ಜಾತಿ ವಿಷಯ ಇಟ್ಕೊಂಡು, ಪರ್ಸನಲ್ ವಿಷಯ ಇಟ್ಕೊಂಡು ಒಂದು ರಾಜಕಾರಣ ಮಾಡ್ತಿದಾರಲ್ಲ, ಅದನ್ನ ಐ ಥಿಂಕ್ ಹೈ ಟೈಮ್ ಇವನ್ ದ ಪ್ರೆಸ್ ಕಂಡೆಮ್ ಮಾಡಬೇಕು. ಯಾಕಂದ್ರೆ ಮುಖ್ಯವಾಗಿ ಜಾತಿ ರಾಜಕಾರಣ ಇದು ಸರಿ ಅಂತ ಯಾರಿಗನ್ಸುತ್ತೆ? ಒಂದು ಸಂದೇಶ ನೀವು ಹೇಳಿದ್ರಿ ನಾವು ಕಳಿಸ್ಬೇಕು ಅಂತ, ಇದೊಂದು ಮುಖ್ಯವಾದ ಸಂದೇಶ ಅಲ್ವಾ? ಬರೀ ನನ್ನ ಜವಾಬ್ದಾರಿನ ಇದು? ಮಾಧ್ಯಮದವ್ರದ್ದು ಇದೆ, ಮುಖ್ಯವಾದ ಪಾತ್ರ ಇದೆ ನಿಮ್ದಿದ್ರಲ್ಲಿ. ಲೆಟ್ ಅಸ್ ನಾಟ್ ಹೈಲೈಟ್ ದಿಸ್ ಪಾರ್ಟ್ ಅನ್ನೋದು ನನ್ನ ರಿಕ್ವೆಸ್ಟ್ ಆಗಿದೆ. ಯಾಕಂದ್ರೆ ಈ ತರ ಹೇಳಿಕೆಗಳು ಕೊಡೋರು ಒಂದು 5 ನಿಮಿಷದ ಪಬ್ಲಿಸಿಟಿಗೋಸ್ಕರ ಕೊಡ್ತಾರೆ.